ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆಯೇ, ಈ ತಿಂಗಳು ಸಹ ಒಂದು ವಾಗ್ದಾನದೊಂದಿಗೆ ನಮ್ಮನ್ನು ಬಲಪಡಿಸುವುದು ಬಲಪಡಿಸಬೇಕೆಂದು ಬೇಡುತ್ತೇವೆ. ನಿನ್ನ ದಾಸನನ್ನು ಮರೆಸಿ ನಮ್ಮೊಂದಿಗೆ ಮಾತನಾಡಿ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಹಲ್ಲೆಲೂಯಾ. ದೇವರು ಪ್ರತಿ ತಿಂಗಳು ಒಂದು ವಾಗ್ದಾನದೊಂದಿಗೆ ನಮ್ಮನ್ನು ಬಲಪಡಿಸ್ತಾರೆ. ಈ ತಿಂಗಳು ಕೂಡ ಒಂದು ವಾಗ್ದಾನ ಕೊಟ್ಟಿದ್ದಾರೆ. ಒಂದು ಅಮೂಲ್ಯವಾದ ವಾಗ್ದಾನ ಇದು. ಈ ವಾಗ್ದಾನನ ನಮ್ಮ ಮನೆಯವರು ಕೂಡ ಇದು ಈ ಸಲ ಈ ವಾಗ್ದಾನ ತುಂಬ ಡಿಫ್ರೆಂಟ್ ಆಗಿದೆ. ಏನಂತ ಹೇಳ್ತಾರೆ? ಯಾಕಂತ ಹೇಳಿದ್ರೆ ದೇವರ ಉದ್ದೇಶ ಈ ಸಭೆಯ ಮೂಲಕ ನೆರವೇರಿಸಬೇಕು ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಯಾವುದು? ಕೀರ್ತನೆಗಳು 85. ವಾಕ್ಯ ನೋಡ್ತೀರಾ? ಕೀರ್ತನೆಗಳು 85 9ನೇ ವಾಕ್ಯ. ಭಯಭಕ್ತಿಯುಳ್ಳವರು ಜನರಿಗೆ ಆತನ ರಕ್ಷಣೆಯು. ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಈಗ ಗಮನಿಸಿ, ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಈಗ ಯಾರಿಗೆ ರಕ್ಷಣೆ ಇದೆ ಅಂತೆ? ಎರಡನೇದಾಗಿ ಹೇಳ್ತಾರೆ, ಜನರಿಗೆ ಹೇಳಿ ಇದರಿಂದ ಆತನ ಮಹಿಮೆ ಎಲ್ಲಿದೆ ಅಂತೆ? ದೇಶದಲ್ಲಿ ನೆಲೆಗೊಳ್ಳುವುದು. ಹಲ್ಲೆಲೂಯಾ. ಎಂಥ ಒಂದು ಮಾತು ನೋಡಿ. ಈ ವಾಕ್ಯ ನಾನು ಹೇಳಿದ್ರೆ ನನ್ನ ದೇಶಕ್ಕೆ ನಾನು ಹೇಳ್ಕೊಂಡೆ. ಹಲ್ಲೆಲೂಯಾ. ನನ್ನ ದೇಶ ನಿನ್ನ ದೇಶ ಬೇರೆನಾ? ನಮ್ಮೆಲ್ಲರ ದೇಶ ಒಂದು. ನಮ್ಮ ಭಾರತ ದೇಶದಲ್ಲಿ ಈಗ ಇದು ಭಾರತ ದೇಶದಲ್ಲಿರುವಂಥ ನಾವು ಓದಿದಾಗ ನಮಗಿದೆ. ಅಮೇರಿಕನಲ್ಲಿ ಓದೋರಿಗೆ ಅವರಿಗೆ, ಇಸ್ರಾಯೇಲ್ನಲ್ಲಿ ಓದೋರಿಗೆ, ಹಾಗೆ ಪ್ರತಿಯೊಂದು ದೇಶದಲ್ಲಿ ಓದುವ ಪ್ರತಿಯೊಬ್ಬರಿಗೂ ದೇವರು ಹೇಳ್ತಾ ಇರೋದು ಭಯಭಕ್ತಿಯುಳ್ಳ ಜನರಿಗೆ. ಕ್ರೈಸ್ತರು ಅಂತ ಹೇಳಿಲ್ಲ, ಗಮನಿಸಿ. ಏನಂತ ಹೇಳ್ತಾರೆ? ಭಯಭಕ್ತಿ ಉಳ್ಳ ಜನರು. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವವರಾಗಿ ನಾವಿರಬೇಕೆ ಹೊರತು, ಯೇಸು ಕ್ರಿಸ್ತನನ್ನ ಮಾರ್ಗದಲ್ಲಿ ನಡೆಯುವವರಾಗಿರ್ಬೇಕೆ ಹೊರತು ಬೇರೆ ಯೇಸು ಕ್ರಿಸ್ತನು ಕ್ರೈಸ್ತನು ಎಂಬ ಮತ ಇಲ್ಲ. ಇದೆ ಯೇಸುವನ್ನ ಹಿಂಬಾಲಿಸೋದು ಫಾಲೋಯರ್ಸ್ ಅಂತ ಹೇಳ್ತಾರೆ, ಅದನ್ನ ಮತ ಅಂತ ಹೇಳಲ್ಲ. ನಾವು ಮಾನಸಾಂತರ ಹೊಂದಿ ಆತನ ಹಿಂಬಾಲಿಸುವರಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಹೇಳ್ತಾರೆ ದೇವರು. ಯಾಕಂದ್ರೆ ಇಡೀ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಕುಮಾರನನ್ನು ಕಳಿಸಿದ್ರು ಅಂತ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಇಡೀ ಲೋಕ, ಅಲ್ಲಿಗೆ ಲೋಕ ಅಂದ ಮೇಲೆ ಪೂರ್ತಿ ಎಲ್ಲರೂ ಸೇರಿಸಿ ದೇವರ ಸೃಷ್ಟಿಯಲ್ಲಿ ಮಾನವರು, ಜನರು, ಪ್ರಜೆಗಳು ಎಲ್ರಿಗೂ ಏನು ಹೇಳ್ತಾರೆ? ಭಯಭಕ್ತಿ. ಆ ಭಯಭಕ್ತಿ ಇದ್ದವರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ, ಸುಳ್ಳಲ್ಲ ಅಂತ ಹೇಳ್ತಾರೆ. ಯಾವುದದು? ಸತ್ಯ. ಅದಕ್ಕೆ ಯೇಸು ಕ್ರಿಸ್ತನಿಗೊಂದು ಮಾತಿದೆ, ನಾನೇ ಸತ್ಯವು ಜೀವವು ಮಾರ್ಗವು. ಸತ್ಯ ಅನ್ನೋದ್ರೆ ಅವರೇ. ಈ ಲೋಕದಲ್ಲಿ ಅನೇಕರು ದೇವರೊಂದು ಅಂತ ಅನಿಸ್ಕೊಂಡಿದ್ದಾರೆ, ಕರೆಸ್ಕೊತ ಇದ್ದಾರೆ. ಆದರೆ ಯಾರು ಇವತ್ತು ಜೀವಂತವಾಗಿಲ್ಲ ಅನ್ನೋದಕ್ಕೆ ಆಧಾರವಿಲ್ಲ. ಆದರೆ ಯೇಸು ಕ್ರಿಸ್ತನಿಗೆ ಆಧಾರ ಇದೆ. ಇವತ್ತೆಲ್ಲರೂ ಕೂಡ ಅದನ್ನು ಒಪ್ಪಿಕೊಳ್ಳಬೇಕಾಗಿದೆ. ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿರೋ ವಿಷಯನ ಇಟ್ಟು ದೇವರು ಇವತ್ತು ನಮಗೆ ಹೇಳ್ತಾರೆ, ಈಗ ಸಭೆಗೆ ಬಂದ ನಿಮ್ಮೆಲ್ಲರೂ ಕೂಡ ಶಾರೀರಿಕವಾಗಿ ಆತ್ಮಿಕವಾಗಿ ಬಲಪಡಿಸುತ್ತಾ ಸತ್ಯದಲ್ಲಿ ನೆಲೆಗೊಳ್ಳಬೇಕು. ಅಂದರೆ ಮಾನವರಿಗೆ ಪೂರ್ತಿಯಾಗಿ ಹೇಳುವಂಥ ಮಾತಿದು. ಭಯಭಕ್ತಿ ಇದ್ದರೆ ಸಾಕು, ನಿಮಗೆ ರಕ್ಷಣೆ ಆಗುತ್ತೆ. ಎರಡನೇದಾಗಿ ಹೇಳ್ತಾರೆ, ಆತನ ಮಹಿಮೆ ಆ ದೇಶದಲ್ಲಿರುತ್ತೆ. ಇವಾಗ ನಾನು ಭಯಭಕ್ತಿಯಿಂದ ನಡ್ಕೊಂಡ್ರೆ ನನ್ನ ದೇಶದಲ್ಲಿ ಯಾರು ಇರ್ತಾರೆ? ಆತನ ಮಹಿಮೆ ಇರುತ್ತೆ. ಇವತ್ತು ಈ ಮಹಿಮೆ ಇಲ್ದಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಯಭಕ್ತಿ ಇಲ್ಲ. ಆತನ ಮೇಲೆ ಅವ್ರಿಗೇನಿಲ್ಲ? ಭಯಭಕ್ತಿ ಇಲ್ಲ. ಈಗ ಸತ್ಯದಲ್ಲಿ ನೆಲೆಗೊಳ್ಳಬೇಕು ಅಂದರೆ ಸತ್ಯ ವಾಕ್ಯ ಅವಶ್ಯಕತೆ. ಆದರೆ ಹೇಗೆ ಬೇಕಾದ್ರೂ ಬದುಕಬೇಕು ಅನ್ನೋರಿಗೆ ಸತ್ಯವಾಕ್ಯ ಬೇಕಾಗಿಲ್ಲ. ಆದರೆ ಸತ್ಯದಲ್ಲೇ ನಾವು ನೆಲೆಗೊಳ್ಳಬೇಕು, ದೈವತ್ವದಲ್ಲಿ ಇರಬೇಕು, ಪರಿಶುದ್ಧತ್ವದಲ್ಲಿ ಇರಬೇಕು, ಆ ಸತ್ಯದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ನಾನು ಕೆಲವು ಸಾಧನೆಗಳನ್ನ ಮಾಡಬೇಕು. ಸಾಧನೆ ಅನ್ನೋದಕ್ಕೆ ಇನ್ನೊಂದು ಪದ ಅಭ್ಯಾಸ.
ಏನು? ಅಭ್ಯಾಸ. ಅಂದರೆ ಆ ಅಭ್ಯಾಸ ಅನ್ನೋದು ಶಿಕ್ಷಣ. ಈಗ ಮಕ್ಕಳಿಗೆ ಸ್ಕೂಲ್ ಕಳಿಸೋದೇನಕ್ಕೆ? ಶಿಕ್ಷಣ ಅಂತ ಹೇಳ್ತೀವಿ. ಏನಂದರೆ ಒಂದು ಕ್ರಮಬದ್ಧವಾಗಿ ಆ ಮಕ್ಕಳು ಕಲಿತು ತಮ್ಮ ಪ್ರಾಯಕ್ಕೆ ಬಂದಾಗ ಸಮಾಜದಲ್ಲೂ ಮತ್ತು ಅವರ ಭವಿಷ್ಯಕ್ಕೆ ಏನಾಗಿರಬೇಕು? ಅದು ಪ್ರಯೋಜನವಾಗಿರಬೇಕು ಅಂತ. ಹಾಗೆಯೇ ಆತ್ಮಿಕವಾಗಿ ದೇವರು ನಮಗೆ ಕೆಲವು ಸಾಧನೆಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ಸಾಧನೆ ಅಂದರೆ ಅಭ್ಯಾಸಗಳನ್ನು. ಹೇಗೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯದಿಂದ ನಾನು ಓದ್ತೀನಿ. ನಿಮ್ಮ ಸತ್ಯವೇದದಲ್ಲೂ ಆ ಮಾತಿದೆ ಅಂತ ನೀವು ನೋಡಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ. ಆದರೆ ಈ ವಾಕ್ಯನ ಸತ್ಯವೇದದಲ್ಲಿ ಟ್ರಾನ್ಸ್ಲೇಷನ್ ಮಾಡಿರೋದಕ್ಕಿಂತ KJV ಟ್ರಾನ್ಸ್ಲೇಷನಲ್ಲಿ ತುಂಬ ಚೆನ್ನಾಗಿ ಬರೆಸಿದ್ದಾರೆ. KJV ಟ್ರಾನ್ಸ್ಲೇಷನಲ್ಲಿ ತುಂಬ ಚೆನ್ನಾಗಿ ಬರೆಸಿದ್ದಾರೆ. ಅದರಿಂದ KJVನಲ್ಲಿರೋದನ್ನು ನಾನು ಓದ್ತೀನಿ, ಗಮನ ಇಟ್ಟು ಕೇಳಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದ್ತೀನಿ, ಕೇಳಿ. ಆತನ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು. ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಿವಿಗಳೇನಾಗಿದೆ ಅಂತೆ? ಮಂದವಾಗಿದೆ. ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲಕ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಅಂದರೆ ಈಗಿನ ನಿಮ್ಮ ಪರಿಸ್ಥಿತಿ ಅಂದರೆ ಇದು ಯಾರಿಗೆ ಹೇಳ್ತಾ ಇರೋದು? ಕ್ರಿಸ್ತನ ಹಿಂಬಾಲಕರಿಗೆ ಹೇಳ್ತಾ ಇರೋದು, ಹೊಸಬರಿಗೆ ಹೇಳುವಂಥ ಮಾತಲ್ಲ ಈ ವಾಕ್ಯ. ಕ್ರಿಸ್ತನನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೋ, ನಾನು ಕ್ರೈಸ್ತರು ಅಂತ ಹೇಳ್ಕೊತಾ ಇದ್ದಾರೋ, ನಾವು ವಿಶ್ವಾಸಿಗಳು ಅಂತ ಹೇಳ್ಕೊತಾ ಇದ್ದಾರೋ ಅವರಿಗೆ ಹೇಳುವಂಥ ಮಾತು, ಕಿವಿಗಳು ಮಂದವಾಗಿದೆಯಂತೆ. ಇಷ್ಟರೊಳಗೆ ನೀವೆಲ್ಲ ಏನಾಗಬೇಕಾಗಿತ್ತು? ಬೋಧಕರಾಗಬೇಕಾಗಿತ್ತು. ಏನಾಗಬೇಕಾಗಿತ್ತು? ನೀವು ಬೋಧಕರಾಗಬೇಕಾಗಿತ್ತು. ಆ ದೈವೋಕ್ತಿಗಳ ಮೂಲ ಪಾಠಗಳನ್ನು ಇವಾಗ ತಿರುಗಿ ಕಲಿಸ್ಕೊಡ್ಬೇಕಾಗಿ ಬಂದ್ಬಿಟ್ಟಿದೆ ನನಗೆ. ಪೌಲನು ಹೇಳ್ತಾ ಇದ್ದಾನೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ. ನಂತರ ಹೇಳ್ತಾನೆ, ನೀವು ಹಾಲು ಕುಡಿಯತಕ್ಕವರೇ. 10 ವರ್ಷದ ವಿಶ್ವಾಸಿಗಳು, 15 ವರ್ಷದ ವಿಶ್ವಾಸಿಗಳು ಅಂತ ಹೇಳಿಕೊಂಡು ಇನ್ನು ಗಟ್ಟಿ ಆಹಾರ ನಿಮ್ಮ ಕೈಲಿ ತಿನ್ನೋಕ್ಕಾಗ್ತಿಲ್ಲ. ಅಂದರೆ ಆತ್ಮಿಕ ಗಟ್ಟಿ ಆಹಾರ ಕುರಿತು ಹೇಳ್ತಿದ್ದಾರೆ. ಇನ್ನು ಹಾಲು ಕುಡಿಯೋ ಮಕ್ಕಳಂತೆ ಇದ್ದೀರಿ. ಆದರೆ ಇವಾಗ ನೀವು ಎಲ್ಲಿಗೆ ಬರಬೇಕಿತ್ತು? ಬೋಧಕರಾಗಬೇಕಾಗಿತ್ತು. ಆದರೆ ನೀವೇನಾಗಿದ್ದೀರ? ಇನ್ನು ಎಳೆ ಕೂಸಿನಂತೆ, ಹಾಲು ಕುಡಿಯೋ ಮಕ್ಕಳಂತೆ ಇದ್ದೀರಿ. ಹೇಳ್ತಾರೆ, ಹಾಲು ಕುಡಿಯುವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಯಾವ ವಾಕ್ಯದಲ್ಲಿ? ನೀತಿ ವಾಕ್ಯದಲ್ಲಿ ಅನುಭವವಿಲ್ಲ. ಆದರೆ ಗಟ್ಟಿಯಾದ ಆಹಾರವು, ಚೆನ್ನಾಗಿ ಗಮನಿಸಿಲ್ಲ, ಪ್ರಾಯಸ್ಥರಿಗೋಸ್ಕರ, ಅಂದರೆ ತಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿದವರಿಗೋಸ್ಕರವಾಗಿದೆ. ಇಲ್ಲಿ ಗಮನಿಸಬೇಕು. ಈಗ ಗಟ್ಟಿಯಾದ ಆಹಾರ ಪ್ರಾಯಸ್ಥರಿಗೋಸ್ಕರ. ಜಾನ್ ಪ್ರಭು ಕೊಡೋ ಆಹಾರನ ಸ್ಯಾಮ್ಸನ್ ಕೊಡೋಕ್ಕಾಗತ್ತಾ? ಏನಾಗುತ್ತೆ? ಅಜೀರ್ಣ ಆಗೋಗುತ್ತೆ. ಯಾರಿಗೆ? ಜಾನ್ ಪ್ರಭುಗೆ. ಸೊ ಜಾನ್ ಪ್ರಭು ಕೊಡಬೇಕಾಗಿರೋದನ್ನ ಜಾನ್ ಪ್ರಭುಗೆ ಕೊಡಬೇಕು. ಹಾಗೇನೆ ಹೊಸ ವಿಶ್ವಾಸಿಗೆ ಕೊಡಬೇಕಾಗಿರೋದು ಹೊಸದಾಗಿ ಕೊಡ್ತಾರೆ ದೇವರು. ಆದರೆ ನೀವು ಹಳಬರು, ನಿಮಗೆಲ್ಲ ದೇವರು ಕೊಡೋದನ್ನು ಕೊಟ್ಟಿದ್ದು. ಆದರೆ ನೀವೇನಾಗ್ತಾ ಇದ್ದೀರಾ? ಇನ್ನೂ ಹಾಲು ಕುಡಿಯೋರ ಥರನೇ ಮಾಡ್ತಾ ಇದ್ದೀರಾ. ಇಷ್ಟೊತ್ತಿಗೆ ನೀವೆಲ್ಲ ಏನಾಗಬೇಕಾಗಿತ್ತು? ಬೋಧಕರಾಗಬೇಕಾಗಿತ್ತು. ಯಾಕಂದರೆ ಭಯಭಕ್ತಿಯುಳ್ಳವರಿಗೆ ಮಾತ್ರ ಏನಿದೆ? ರಕ್ಷಣೆ. ನೀನು ಬೋಧಕನ ಸ್ಥಾನಕ್ಕೆ ಬಂದಾಗಲೇ ನೀನು ಭಯಭಕ್ತಿಯಲ್ಲಿ ಬೆಳೆದಿದೆಯಾ ಅಂತ ಅರ್ಥ. ಆಗ ನಿನ್ನ ದೇಶಕ್ಕೆ ಏನಿದೆ? ದೇವರ ಮಹಿಮೆ ಇದೆ. ನೀನಿರುವಂಥ ದೇಶ, ಮೊದಲನೇದಾಗಿ ಅದನ್ನು ಹೇಗೆ ತಗೊಳ್ಬೇಕು ಅಂತ, ನಿನಗೆ, ನಿನ್ನಲ್ಲಿ ಆ ಮಹಿಮೆ, ನಿನ್ನ ಕುಟುಂಬದಲ್ಲಿ ಆ ಮಹಿಮೆ, ನೀನಿರುವಂಥ ಪ್ರಾಂತ್ಯದಲ್ಲಿ ಆ ಮಹಿಮೆ, ನೀನಿರುವಂಥ ರಾಜ್ಯದಲ್ಲಿ ಆ ಮಹಿಮೆ, ನೀನಿರುವಂಥ ದೇಶದಲ್ಲಿ ಆ ಮಹಿಮೆ. ಯಾರಿಗೆ? ನೀನು ಭಯಭಕ್ತಿಯಿಂದ ಇದ್ದರೆ. ನೀನು ಭಯಭಕ್ತಿಯಿಂದ ಇದ್ದರೆ ಎಲ್ಲಿ ಮಹಿಮೆ ಅಂತ? ದೇಶದಲ್ಲಿ. ಆದರೆ ಇವತ್ತು ನಾವು ಭಯಭಕ್ತಿ ಇಲ್ಲ, ನಮ್ಮಲ್ಲಿಲ್ಲ, ನಮ್ಮ ಕುಟುಂಬದಲ್ಲಿಲ್ಲ, ನಮ್ಮ ಪ್ರಾಂತ್ಯದಲ್ಲಿಲ್ಲ, ನಮ್ಮ ದೇಶದಲ್ಲಿಲ್ಲ. ಕಾರಣ ಯಾರು? ನಾವೇ. ಸೊ ನಾನು ಭಯಭಕ್ತಿ, ಬೇರೆಯವ್ರ ಕುರಿತು ಬೇಡ, ನೀನು ಭಯಭಕ್ತಿಯಿಂದ ಇರು. ನಿನ್ನ ದೇಶದಲ್ಲಿ ದೇವರ ಮಹಿಮೆ ಇರುತ್ತೆ. ಹಲ್ಲೆಲೂಯಾ. ದೇವರು ಅದನ್ನು ನೀವು ಹೇಳ್ತಾ ಇರೋದು. ಅದನ್ನು ಹೇಗೆಂದರೆ ತಮ್ಮ ಜ್ಞಾನೇಂದ್ರಿಯಗಳನ್ನು. ನಾವು ಈ ಬೈಬಲಲ್ಲಿ ಏನಂತ ನೋಡ್ತೀವಿ ಅಂತ ಹೇಳಿದ್ರೆ 14ನೇ ವಾಕ್ಯ, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು
ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಅಂತೇಳಿ ಬರೆಸಿದ್ದಾರೆ. ಒಳ್ಳೆಯದು ಕೆಟ್ಟದು ಅಂತ ತಿಳಿದುಕೊಂಡ ಮೇಲೆ ನಿಮಗೆ ಗಟ್ಟಿ ಆಹಾರ ಕೊಡಲ್ಪಟ್ಟಿದೆ ಅಂತ ಅರ್ಥ. ಈಗ ನೀವು ತಿಳ್ಕೊಂಡು ಕೂಡ ಮತ್ತೆ ಎಳೆ ಕೂಸಿನಿಂದ ಹಾಲು ಕುಡಿಯೋರಾಗಿ ಇರಬಾರ್ದು ಅನ್ನೋ ಪ್ರಶ್ನೆ ಇಲ್ಲಿ ಬಂದಿದೆ. ಆಗ ಜ್ಞಾನೇಂದ್ರಿಯಗಳು ಅಂದಿದ ತಕ್ಷಣ ಯಾವುದ್ಯಾವುದು, ಎಷ್ಟು ಜನ ಗೊತ್ತು ಜ್ಞಾನೇಂದ್ರಿಯಗಳು? ಪಾಸ್ಟ್ರಮ್ಮ ಹೇಳ್ಬಾರ್ದು, ಪಾಸ್ಟ್ರಮ್ಮ ಎಲ್ಲದಕ್ಕೂ ಪಾಸ್ಟ್ರಮ್ಮ ಲಾಸ್ಟಲ್ಲಿ ಹೇಳ್ಬೇಕು, ಬೇರೆ ವಿಶ್ವಾಸಗಳು ಹೇಳ್ಬೇಕು. ಹೇಳಿ. ಕಣ್ಣು, ಮೂಗು, ಕಿವಿ, ಆಮೇಲೆ ಕಣ್ಣು, ಮೂಗು, ಕಿವಿ, ಹಾಂ, ಬಾಯಿ. ನಾಲಿಗೆ, ಬಾಯಿ ಒಳಗೆ ನಾಯಿಲಾಗಿರೋದು ಅದೇನು ಮತ್ತೆ ಎಕ್ಸ್ಟ್ರಾ ಸಪ್ರೇಟು? ಹಾಂ, ಯಾವುದು? ಚರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದು ಜ್ಞಾನೇಂದ್ರಿಯಗಳು. ದೇವರು ಏನಕ್ಕೆ ಜ್ಞಾನೇಂದ್ರಿಯಗಳಿಂದ ಬರೆಸಬೇಕು? ಯಾಕೆಂತ ಹೇಳಿದ್ರೆ ಇವತ್ತು ವಾಗ್ದಾನ ಕೊಟ್ಟಿರೋದು ಏನು? ಈ ವಾಗ್ದಾನಕ್ಕೆ ಸಂಬಂಧಪಟ್ಟ ನಿಮ್ಮ ಹತ್ರ ಮಾತನಾಡಬೇಕು ಅಂದರೆ ದೇವ್ರಿಗೆ ಜ್ಞಾನೇಂದ್ರಿಯಗಳ ಕುರಿತು ಏನಕ್ಕೆ ಹೇಳ್ತಾರೆ? ಯಾಕಂದರೆ ಭಯ ಭಕ್ತಿ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಈ 5 ಹೇಳಿದ್ವಲ್ಲ, ಇದನ್ನು ಗವಾಕ್ಷಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಅರ್ಥ ಏನು ಗೊತ್ತಾ? ಬಾಗಿಲು ಅಂತ ಅರ್ಥ. ಗವಾಕ್ಷ ಅಂದ್ರೆ ಏನರ್ಥ? ಬಾಗಿಲುಗಳು. ಬಾಗಿಲು. ಬಾಗಿಲು ಇದ್ರೆ ಒಳಗಡೆ ಪ್ರವೇಶ ಮಾಡ್ತೀವಿ, ಬಾಗಿಲಿಲ್ಲ ಅಂದ್ರೆ ಮಾಡೋಕ್ಕಾಗುತ್ತಾ? ಸೊ ಕಣ್ಣು ಅನ್ನೋದು ಒಂದು ಬಾಗಿಲು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇಷ್ಟನ್ನು ಒಂದು ಬಾಗಿಲು. ಯಾವುದಕ್ಕೆ? ಈಗ ನಾವು ಅದನ್ನು ತಿಳ್ಕೊಳ್ಬೇಕು. ಈಗ ಈ ವಾಕ್ಯದಲ್ಲಿ ಈ ಲೋಕ ಪ್ರಕಾರವಾಗಿ ನಾವು ಏನು ನೋಡುತ್ತೆ ನೋಡೋಣ. ಒಂದು ಮಾತು, ಕಣ್ಣು ಅಂದರೆ ನೋಡೋದಕ್ಕೆ ಅಲ್ವಾ? ಕಣ್ಣಂದ್ರೆ ಅದ್ರ ಏನು ನೋಡ್ತಾ ಇದೆಯಾ? ಏನೆಲ್ಲ ನೋಡ್ತಾ ಇದೆಯಾ? ಏನೆಲ್ಲ ನೋಡಬೇಕು ಅಂತ ಆಸೆ ಪಡ್ತೀಯ. ಕಣ್ಣು ದೇವ್ರು ಕೊಟ್ಟಿರೋದು ನೋಡೋದಕ್ಕೆ. ಸೊ ನೋಡೋದಕ್ಕೆ ಅಂದಮೇಲೆ ಏನು ನೋಡ್ತಾ ಇದೆಯಾ? ಏನೆಲ್ಲ ನೋಡಬೇಕು ಅಂತ ಆಸೆ ಪಡ್ತೀಯ. ಅರ್ಥ ಆಯ್ತಾ? ಈಗ ಎರಡನೇದು ಕಿವಿ, ಕೇಳೋದಕ್ಕೆ. ಆಗಲೇ ನನ್ನ ಮೊಮ್ಮಗಳು ಮತ್ತು ಜಾನ್ ಪ್ರಭು ನಾವಿಲ್ಲಿ ಹಾಡು ಹೇಳ್ತಿರ್ಬೇಕಿದ್ರೆ ಇಬ್ಬರು ಕಿವಿಗೆ 2 ಕೈ ಇಟ್ಕೊತಾ ಇದ್ದಾರೆ. ಅವ್ರಿಗೇನಾಗ್ತಾ ಇದೆ? ಶಬ್ದ ಜಾಸ್ತಿ. ನಾವು ಕೂಡ ದೀಪಾವಳಿ ಸಮಯದಲ್ಲಿ ಏನು ಮಾಡ್ತೀವಿ? ಕಿವಿ ಮುಚ್ಬೇಕು. ಯಾಕೆ? ಶಬ್ದ ಜಾಸ್ತಿ. ನಿನ್ನ ಕಿವಿ ಗೊತ್ತಾಗ್ತಾ ಇದೆ ಏನಂತ, ಆ ಶಬ್ದ ನನಗೆ ಬೇಕಾಗಿಲ್ಲ, ಆ ಶಬ್ದ ನನಗೆ ಒಳ್ಳೇದಲ್ಲ. ಅದಕ್ಕೆ ದೇವರು ಹೇಳಿದ್ದು ಜ್ಞಾನೇಂದ್ರಿಯಗಳಿಗೆ ಒಳ್ಳೆಯದು ಕೆಟ್ಟದ್ದು ತಿಳಿಸುವ ಒಂದು ಗುಣಕ್ಕೆ ನಾವು ಬಂದಿದ್ದೀವಿ. ಆದರೆ ನಾವೇನಾಗ್ತಿಲ್ಲ, ಇನ್ನೂ ಎಳೆ ಕೂಸಿನಿಂದ ಹಾಲು ಕುಡಿಯೋರ ಥರ ನಾವು ಮಾಡ್ತಾ ಇದ್ದೀವಿ. ಈಗ ಈ ಕಿವಿ ಒಳಗಡೆ ಏನೇನು ಕೇಳಿಸ್ಕೊಂತ ಇದೆಯಾ? ಯಾವ್ಯಾವ ಹಾಡುಗಳು ನಿನ್ನ ಕಿವಿ ಒಳಗಡೆ ನುಗ್ಗುತ್ತಾ ಇದೆ? ಈಗ ಸಿನಿಮಾ ಹಾಡಾಗ್ಬೋದು, ದೇವರ ಹಾಡಾಗ್ಬೋದು. ಸಿನಿಮಾ ಹಾಡಿಗೆ ಬಾರಿಸೋರೆ ದೇವರ ಹಾಡಿಗೂ ಬಾರಿಸ್ತಾರೆ. ಸಿನಿಮಾ ಹಾಡುಗಳನ್ನ ಹಾಡೋರೇ ದೇವರ ಹಾಡನ್ನು ಹಾಡ್ತಾರೆ. ವ್ಯತ್ಯಾಸ ಏನಾದ್ರು ಇದೆಯಾ? ಅವ್ರು ಯಾರನ್ನ ರಕ್ಷಣೆ ಹೊಂದ್ಬಿಟ್ರ? ಅವರಿಗೇನು ಅದು ಕಸಬು, ಅವ್ರಿಗೆ ಕೆಲಸ ಅದು. ಸೊ ಕೀಬೋರ್ಡ್ನಲ್ಲಿ ನೀನು ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಇವತ್ತು ಕೆಲವು ವಸ್ತುಗಳನ್ನ ಹೇಳ್ತಾರೆ, ಅದು ಆ ಸ್ಥಳದಲ್ಲಿ ಉಪಯೋಗಿಸಲ್ಪಟ್ಟಿದ್ದು, ನಾವು ಇಟ್ಕೋಬಾರ್ದು. ಆ ರೀತಿ ಅಂದರೆ ಯಾವುದೂ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ನೀನು ಇಟ್ಟಿರೋ ವಸ್ತು, ನೀನು ಕೇಳುವಂಥದ್ದು, ನೀನು ನೋಡುವಂಥದ್ದು ಎಲ್ಲವೂ ದೇವರಿಗೆ ಮಹಿಮೆ ತರುವಂಥದ್ದಾಗಿರಬೇಕು. ಆಗ ನಿನ್ನ ದೇಶದಲ್ಲಿ ದೇವರ ಮಹಿಮೆ ಇರುತ್ತೆ. ಹಲ್ಲೆಲೂಯಾ. ಕಿವಿದಾಯ್ತಾ? ಈಗ ಮೂಗು ಸ್ವಲ್ಪ ಕಸ ಹಳೇದಾಯ್ತು, 3 ದಿವಸ, ನಮ್ಮನೆ ಕಸಾನೆ ಸುಗಂಧವಾಗಿದೆ ಅಂತ ಇಟ್ಕೊಳ್ತೀರ ಮೂಗತ್ರ? ಸೊ ನಿನ್ನ ಮೂಗಿಗೆ ಗೊತ್ತಾಗ್ತಾ ಇದೆ ಯಾವುದು ನನಗೆ ಬೇಕು ಅಂತ. ಇವತ್ತು ನೀನು ಸುಗಂಧ ವಾಸನೆಯಾಗಿ ಪರಿಮಳ ತೈಲವಾಗಿ ಇರಬೇಕು ಅಂತ ದೇವರು ಹೇಳ್ತಿದ್ದಾರೆ. ಆದರೆ ನೀನು ಕಂಡದನ್ನೆಲ್ಲ ಸುವಾಸನೆಯಾಗಿ ಕರೆದಿದ್ದು, ಸೀದಿದ್ದು, ಬೇಯಿಸಿದ್ದು, ಓಡಿದ್ದು, ಈಜಿದ್ದು, ಧುಮುಕಿದ್ದು ಎಲ್ಲ ವಾಸನೆ ಕಂಡುಹಿಡಿತಾ ಇದೆಯಾ? ಆದರೆ ಸುಗಂಧ ವಾಸನೆ, ದೇವರ ವಾಸನೆಯಲ್ಲಿ ಬರ್ತಾ ಇಲ್ಲ. ಇನ್ನೊಂದು ನಾಲಿಗೆ ರುಚಿ ಅಲ್ವಾ? ನಮಗೆ ಆ ನಾಲಿಗೆ ಲೋಕ ಪ್ರಕಾರ ರುಚಿ ಅಲ್ವಾ? ಯಾವುದೆಲ್ಲ ರುಚಿ ಮಾಡ್ತಾ ಇದೆಯಾ? ಯಾವುದನ್ನೆಲ್ಲ ರುಚಿ ನೋಡ್ತಾ ಇದೆಯಾ? 5ನೇದು ಚರ್ಮ, ಇದು ಸ್ಪರ್ಶ.
ಏನಿದು ಸ್ಪರ್ಶ. ಉಷ್ಣತೆ ಆಗ್ಬೋದು ಅಥವಾ ತಣ್ಣಗಿರೋದು ಅದು ಯಾವುದನ್ನು ಬೇಕಾದ್ರೂ ಏನು ಮಾಡ್ತದೆ ಅದು ಸ್ಪರ್ಶಿಸುತ್ತದೆ ಅಲ್ವಾ. ಸೊ ಇದು ಜ್ಞಾನೇಂದ್ರಿಯಗಳು ಶಾರೀರಿಕವಾಗಿ ನನಗೆ ಇಷ್ಟು ಇದೆ ಹೇಳಿದೆ. ಆದರೆ ಸತ್ಯವೇದ ಏನು ಹೇಳುತ್ತೆ, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ಇಡೀ ದೇಹವೆಲ್ಲ ಕೆಟ್ಟದಾಗಿರುತ್ತೆ. ಇದು ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 22-23ನೇ ವಾಕ್ಯದಲ್ಲಿ ಓದಿ ನೋಡಿ, ಅದ್ರಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನಿನ್ನ ಶರೀರವು ಕೆಟ್ಟದಾಗಿದೆ. ಸೊ ಕಣ್ಣು ಏನಾಗಿರಬೇಕು, ಬೆಳಕಾಗಿರಬೇಕು ಅಂತಾರೆ. ನಿನ್ನ ಕಣ್ಣು ಬೆಳಕಾಗಿದ್ರೆ ಇಡೀ ಶರೀರವೆಲ್ಲ ಬೆಳಕಾಗಿಯೇ ಇರ್ತಂದ್ರೆ ಕತ್ತಲೆಗೆ ಹೋಗಲ್ಲ. ಇದು ಸತ್ಯವೇದ ಹೇಳ್ತಾ ಇರೋದು. ಈಗ ಸತ್ಯ ಹೇಳ್ತಾ ಇರುವಂತ ಕಿವಿನ ಕೇಳೋಣ. ಅದಕ್ಕೊಂದು ವಾಕ್ಯನ ಹೇಳ್ತೀನಿ ತಿಳ್ಕೊಳ್ಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯ. ಇದು KJV ಬೈಬಲ್ನಲ್ಲಿ ಬೇರೆ ಥರ ಬರೆಸಲ್ಪಟ್ಟಿದೆ. ಆದ ಕಾರಣ ಸಾರಿದ ಸುವಾರ್ತೆಯು ಯಾವುದಕ್ಕೆ ಆಧಾರ? ಈಗ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ ಅಂತೇಳಿ ಇದರಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಇದನ್ನ ಯಾವ ರೀತಿ ಹೇಳಬೇಕು ಅಂದರೆ ಇಂಗ್ಲೀಷ್ ಬೈಬಲ್ನಲ್ಲಿ ಕೂಡ ಬೇರೆ ಥರ ಬರೆಯಲ್ಪಟ್ಟಿದೆ, ತೆಲುಗು ಬೈಬಲ್ನಲ್ಲಿ ಬೇರೆ ಥರ ಬರೆಯಲ್ಪಟ್ಟಿದೆ, KJV ಬೈಬಲ್ನಲ್ಲಿ ಬೇರೆ ಥರ ಬರೆಯಲ್ಪಟ್ಟಿದೆ. ಏನಂದರೆ ಕೇಳುವುದರಿಂದ ನಂಬಿಕೆಯುಂಟಾಗುತ್ತದೆ. ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ ಅಲ್ವಾ. ಇಲ್ಲಿ ಸಾರಿದ ಸುವಾರ್ತೆ ಅಂತ ಹೇಳಿದೆ. ಸಾರಿದ ಸುವಾರ್ತೆ ಅಂದರೆ ಹೇಳಿದ್ದ ವಾಕ್ಯನ ಕೇಳಿಸ್ಕೊಳ್ಬೇಕು ಅನ್ನೋ ಅರ್ಥನೇ ಅಲ್ಲಿಗೆ ಬರೋದು. ಆದರೆ ರಿಯಲ್ ಟ್ರಾನ್ಸ್ಲೇಷನ್ ಏನಂತ ಹೇಳ್ತಾ ಇದೆ, ಕೇಳುವುದರಿಂದ ನಿನಗೇನು ಬರಬೇಕು, ನಂಬಿಕೆ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ ಅಂತೇಳಿ ಬರೆಸ್ತಾರೆ. ನೀನು ದೇವರ ವಾಕ್ಯವನ್ನೇ ಕೇಳಬೇಕು ಈ ಕಿವಿಯಲ್ಲಿ. ಅದಕ್ಕೆ ದೇವರಿಗೆ ಕಿವಿನ ಕೊಟ್ಟಿದ್ದಾರೆ. ಆದರೆ ಇವತ್ತು ನಾವು ಎಲ್ಲವನ್ನ ಕೇಳ್ತೀವಿ, ಎಲ್ಲವೂ ಕಿವಿ ಒಳಗೆ ನುಗ್ಗುತ್ತಾ ಇರುತ್ತೆ. ಇವೆಲ್ಲವೂ ಕೂಡ ಹೇಳ್ತೀನಿ ನಾನು, ಎಲ್ಲಿ ಏನು ಮಾಡ್ತೇವೆ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ಮೂಗು, ದೇವರು ಪ್ರವಾದಿ ಯೆಹೆಜ್ಕೇಲನ ಪುಸ್ತಕದಲ್ಲಿ ಬರೆಯುವಾಗ ಹೇಳ್ತಾನೆ, ಅಗ್ರಾಣಿಸಿ ನಿಮ್ಮನ್ನು ನಾನು ಅಗ್ರಣಿಸ. ವಾಕ್ಯನ ಓದ್ಬಿಡೋಣ, ದೇವರ ವಾಕ್ಯವನ್ನ. ಯೆಹೆಜ್ಕೇಲನ ಪ್ರವಾದಿಯ ಗ್ರಂಥ 20ನೇ ಅಧ್ಯಾಯ ಒಂದು ಅದ್ಭುತವಾದ ಮಾತನಲ್ಲಿ ಬರೆಸ್ತಾರೆ. ಪ್ರವಾದಿ ಯೆಹೆಜ್ಕೇಲನ ಗ್ರಂಥ 20ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನೋಡ್ತೀವಿ, ನಾನು ನಿಮ್ಮನ್ನು ಜನಾಂಗಗಳಿಂದ ಪಾರು ಮಾಡಿ ನೀವು ಚದರಿ ಹೋಗಿರುವ ದೇಶಗಳಿಂದ ತಂದು ಕೂಡಿಸುವಾಗ ನಿಮ್ಮ ಸುಗಂಧ ಹೋಮವನ್ನು ಅಗ್ರಾಣಿಸಿ ನಿಮಗೆ ಪ್ರಸನ್ನನಾಗುವೆನು. ಏನಂತೆ? ಸುಗಂಧ ಹೋಮ ಅಂದರೆ ನಮ್ಮ ಸಾಕ್ಷಿಯ ಬದುಕಾಗಿರಬೇಕು, ನಮ್ಮಿಂದ ದೇವರಿಗೆ ಸ್ತುತಿ ಸ್ತೋತ್ರಗಳು ಬರಬೇಕು. ಅದನ್ನು ದೇವರು ಅಗ್ರಾಣಿಸುತ್ತೆ, ಅಂದರೆ ವಾಸನೆ ಮಾಡ್ತಾರೆ, ಅದು ಪರಿಮಳ ತೈಲವಾಗಿ ಬರಬೇಕು. ನಿಮ್ಮ ಸ್ತೋತ್ರಗಳು ಸ್ತುತಿಗಳು ದೇವರನ್ನು ಆರಾಧಿಸುವ ವಿಧ. ಅದಕ್ಕೆ ದೇವರು ಮೂಗು ಕೊಟ್ಟಿದ್ದಾರೆ. ನಾಲಿಗೆಯನ್ನು ನೋಡುವಾಗ ದೇವರನ್ನ ಕಳೆದ ವಾರದಲ್ಲಿ ಕೂಡ ನೋಡಿದ್ವಿ, ಒಂದೇ ಬಾವಿನಲ್ಲಿ ಸಿಹಿ ನೀರು ಕಹಿ ನೀರು ಬರಲ್ಲ. ಹಾಗಿದ್ದ ಮೇಲೆ ನಿಮ್ಮ ನಾಲಿಗೆಯಲ್ಲಿ ಮಾತ್ರ ಕೆಟ್ಟ ಮಾತು ಹೇಗೆ ಬರ್ತಾ ಇದೆ? ಈ ನಾಲಿಗೆ ಅನ್ನೋದು ಎಷ್ಟು ನೀವು ಕಾಪಾಡ್ಕೊಳ್ತೀರೋ ಅಷ್ಟು ನೀವು ನಿಮ್ಮ ಶರೀರನ ಕಾಪಾಡ್ಕೊಳ್ತೀರ. ಕುದುರೆಗೆ ಕಡಿವಾಣ ಹಾಕ್ದಂಗೆ ಮನುಷ್ಯನ ದೇಹಕ್ಕೆ ನಾಲಿಗೆಗೆ ಕಡಿವಾಣ ಹಾಕ್ಕೋಬೇಕು. ದೊಡ್ಡ ಹಡಗನ ಚಿಕ್ಕಾಣಿ ನಿಲ್ಲಿಸುವಂತೆ ನಾವೇನು ಮಾಡಬೇಕು? ಇಡೀ ಸಮಸ್ಯೆಗಳನ್ನು ನಿಲ್ಲಿಸುವುದಕ್ಕೆ ನಾಲಿಗೆನ ನಮಗೆ ಇಟ್ಕೊಳ್ಬೇಕು. ಅದಕ್ಕೆ ನಾಲಿಗೆನ ದೇವರು ಹೇಳ್ತಾರೆ. ಚರ್ಮ, ಯೆಶಾಯನಿಗಾಗ್ಬೋದು, ಯೆರೆಮೀಯನಿಗಾಗ್ಬೋದು, ಇನ್ನು ಇವನು ಪ್ರಕಟಣೆ ಬರೆದಂಥ ಯೋಹಾನನಿಗಾಗ್ಬೋದು, ಅವರೆಲ್ಲರಿಗೂ ಒಂದು ಮಾತನ್ನು ಹೇಳ್ತಾರೆ, ಸ್ಪರ್ಶಿಸಿದ್ದೀನಿ, ಅವರ ಬಾಯಿಯನ್ನು ನಾನು ಮುಟ್ಟಿದ್ದೀನಿ, ನನ್ನ ಬಲಗೈ ಅವ್ರನ್ನ ಮುಟ್ಟಿದೆ ಅಂತೇಳಿ ಒಂದು ಮಾತನ್ನು ಬರೆಸ್ತಾರೆ. ಆದರೆ ಈ ಚರ್ಮ ಇವತ್ತು ಸಾಮಾನ್ಯವಾಗಿ ಲೋಕದಲ್ಲಿ, ನಾನು ಬಸ್ಸಿನಲ್ಲಿ ಟ್ರೈನ್ಗಳಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಈ ಅನುಭವ ಜಾಸ್ತಿ ಆಗಿರುತ್ತೆ. ಕೆಲವು ನೀಚ ಗಂಡಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಂಗಸರ ಮೇಲೆ ಈ ಕಡೆ ಉಜ್ಕೊಂಡೇ ಹೋಗ್ಬೇಕು, ಉಜ್ಕೊಂಡೇ ಬರಬೇಕು, ಅವರದ ಮೇಲೇ ಬೀಳಬೇಕು. ಇದೊಂಥರ ಸ್ಪರ್ಶದಿಂದ ಅವ್ರಿಗೇನಾಗ್ಬಿಟ್ಟಿದೆ, ಮೋಹನ್ ತಿರ್ಸ್ಕೊಳ್ತಾರೆ. ಈಗ ಈ ಚರ್ಮ ಅನ್ನೋದು ಯಾವುದಕ್ಕೆ ದೇವರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಅವರು ಹೇಳುವಂಥ ಮಾತು ದೇವರು ನಮ್ಮನ್ನು ಸ್ಪರ್ಶಿಸೋದನ್ನ ತಿಳ್ಕೊಳ್ಬೇಕು ಅಂತ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ಚರ್ಮನ ಬೇರೆ ರೀತಿ. ಅಂದರೆ ಶಾರೀರಿಕವಾಗಿ ಕೊಟ್ಟಿರುವಂಥ ಎಲ್ಲ ಈ ಜ್ಞಾನೇಂದ್ರಿಯಗಳು ಒಂದು ವಿಷಯನಂದರೆ ಸೀದಾ ಅಂದರೆ ಮಾಹಿತಿಯನ್ನು ಮೆದುಳಿಗೆ ಸೇರಿಸ್ಬೇಕು. ಕಣ್ಣು, ಮೂಗು, ಬಾಯಿ, ನಾಲಿಗೆ, ಚರ್ಮ ಎಲ್ಲ ಏನು ಸೇರಿಸ್ಬೇಕು? ಒಂದು ಮಾಹಿತಿಯನ್ನು ಮೆದುಳಿಗೆ ಕೊಡುತ್ತೆ. ಹಾಗೆ ಆತ್ಮಿಕವಾಗಿ ನಾವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮನ ಇಟ್ಕೊಂಡ್ರೆ ಇವೆಲ್ಲವೂ
ನಮ್ಮ ಮನಸ್ಸಿಗೆ ಇಡುತ್ತೆ. ಎಲ್ಲಿಡುತ್ತೆ? ಮನಸ್ಸಿನಲ್ಲಿ. ಅಂದರೆ ಮನಸ್ಸಿಗೆ ಸರಬರಾಜು ಮಾಡುತ್ತೆ ಈ 5 ಅಂಗಾಂಗಗಳು. ಜ್ಞಾನೇಂದ್ರಿಯಗಳಿಂದ ಪಾಪವು ನಿನ್ನೊಳಗೆ ಬಂದು ರಕ್ಷಣೆಗೆ ತಡೆಯಾಗಿರುತ್ತೆ. ಯಾವುದಕ್ಕೆ ತಡೆಯಾಗಿರುತ್ತೆ? ರಕ್ಷಣೆಗೆ. ಅದಕ್ಕೇನೆ ಯೆಶಾಯ 59 ನಿಮ್ಮ ಪಾಪಗಳೇ ನನಗೆ ಅಡ್ಡಗೋಡಿಯಾಗಿವೆ. ನಮ್ಮ ಪಾಪಗಳು ದೇವರಿಗೆ ಅಡ್ಡವಾಗಿ ನಿಂತ್ಕೊಳ್ಳುತ್ತೆ. ಸೊ ಈ ಅಡ್ಡ ನಿಂತ್ಕೊಳ್ಳೋದಕ್ಕೆ ಅರ್ಥ ಏನಂದರೆ, ನಾವು ಮಾನಸಾಂತರ ಹೊಂದಿದಾಗ ದುರಾತ್ಮ ಹೋಗಿ ಪವಿತ್ರ ಆತ್ಮನು ಒಳಗೆ ಬಂದಿರಬೇಕು. ಯಾವಾಗ ಮಾನಸಾಂತರ ಹೊಂದಿರ್ತೀವಲ್ಲ, ಹೊಂದಿದ ಮೇಲೆ ನಮ್ಮೊಳಗೆ ಯಾರು ಬರ್ತಾರೆ? ಪವಿತ್ರ ಆತ್ಮನ ಬರ್ತಾನೆ. ಈಗ ಪವಿತ್ರ ಆತ್ಮನ ನಮಗೆ ಒಳಗೆ ಬಂದ ಮೇಲೆ ನಮಗೊಂದು ಆತ್ಮನ ಕೊಡ್ತಾರೆ. ಹೌದಲ್ವಾ? ನಮಗೊಂದು ದೇವರು ಕೊಟ್ಟಿರೋ ಆತ್ಮವನ್ನು 2 ತೀಮೋತಿನ ಬರೆದ ಪತ್ರಿಕೆ 2 ತೀಮೋತಿನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರು ನಮಗೆ ಕೊಟ್ಟಿರುವ ಯಾವುದಂತೆ ನಮಗೆ ದೇವರು ಕೊಟ್ಟಿರೋದು? ಆತ್ಮವು, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಅಲ್ಲಿಗೆ ನಮಗೆ ದೇವರು ಕೊಟ್ಟಿರುವಂಥ ಆತ್ಮ ಎಂಥದ್ದಾಗಿದೆ? ಬಲವುಳ್ಳ ಆತ್ಮ, ಧೈರ್ಯದ ಆತ್ಮ. ಅಂದರೆ ಇವತ್ತು ಈ ಧೈರ್ಯವುಳ್ಳ ಆತ್ಮ ನಾವು ತಿಳ್ಕೊಂಡ ಮೇಲೆ ಇನ್ನೂ ದುರಾತ್ಮಗಳ ಕುರಿತು ನಮಗೆ ಭಯ ಇದೆ. ಈ ದುರಾತ್ಮ ಅಂತ ಹೇಳುವಾಗ ನೀವು ಗಮನಿಸಬೇಕು, ನಾನು ಕಳೆದ ವಾರದಲ್ಲಿ ಕೂಡ ಹೇಳಿದೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹೇಳಿ ಅವನೇನು ಮಾಡ್ತಿದ್ದಾನೆ? ಹೊಂಚು ಆಗ್ತಾ ಇದ್ದಾನೆ. ಅವಾಗ ನುಂಗಲಿ ಅಂದಿದ ತಕ್ಷಣ ಬಾಯಿಂದ ನುಂಗ್ತಾನ? ಅವನ ಬಾಯಿಂದ ನುಂಗಲ್ಲ. ಅಂದರೆ ಈ ಜ್ಞಾನೇಂದ್ರಿಯಗಳನ್ನೆಲ್ಲ ಉಪಯೋಗಿಸ್ಕೊಳ್ತಾನೆ. ನಿನ್ನ ಕಣ್ಣನ್ನು ನೆಟ್ಟಿಗೆಲ್ದಂಗೆ ಮಾಡ್ತಾನೆ, ನಿನ್ನ ಕಿವಿನ ನೆಟ್ಟಗೆಲ್ದಂಗೆ ಮಾಡ್ತಾನೆ, ನಿನ್ನ ಮೂಗನ ನೆಟ್ಟಗೆಲ್ದಂಗೆ ಮಾಡ್ತಾನೆ, ನಿನ್ನ ನಾಲಿಗೆನ ನೆಟ್ಟಗೆಲ್ದಂಗೆ ಮಾಡ್ತಾನೆ, ನಿನ್ನ ಚರ್ಮನ ನೆಟ್ಟಗೆಲ್ದಂಗೆ ಮಾಡ್ತಾನೆ. ಇಷ್ಟನ್ನು ಇದು ಮಾಡಿ ದೇವರಿಗೆ ವಿರೋಧವಾಗಿ ತಿರುಗಿಸ್ತಾನೆ. ಆಗ ಈ ಜ್ಞಾನೇಂದ್ರಿಯಗಳೆಲ್ಲ ಪಾಪದಲ್ಲಿ ಬೀಳುತ್ತೆ. ಈ ಪಾಪವನ್ನು ದುರಾತ್ಮನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ದುರಾತ್ಮನ ಆಳ್ವಿಕೆಯಿಂದ ಅವನು ನುಂಗಬೇಕು ಅನ್ನೋದನ್ನೇ ದೇವರು ಹೇಳ್ತಾರೆ. ಅವರು ಈ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರ್ಬೇಕು. ಆಗ ದುರಾತ್ಮ ಅನ್ನೋದಿದ್ರೆ ನಾವೇನು ಮಾಡಬೇಕು ಬ್ರದರ್? ಹೇಗೆ ತಿಳ್ಕೊಳ್ಳೋದು? ಈಗ ದುರಾತ್ಮ ಇದೆ, ಆದರೆ ದೇವರು ಹೇಳ್ತಾರೆ ದೆವ್ವನ ಬಿಡಿಸ್ತೆ ಅಂತ ಹೇಳ್ತಾರೆ, ದುರಾತ್ಮ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಾವು ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ನುಂಗಲಿ ಅನ್ನೋ ಆತ್ಮ ಬೇರೆ, ದೆವ್ವ ಅನ್ನೋದು ಬೇರೆ. ನಂತರ ಇನ್ನೂ ಒಂದು ವಿಷಯ ಇದೆ, ಅದನ್ನು ನಾನು ಹೇಳ್ತೀನಿ. ಈಗ ನುಂಗಲಿ ಅನ್ನೋ ಆತ್ಮ ಬೇರೆ, ದೆವ್ವ ಅನ್ನೋದು ಬೇರೆ, ಇನ್ನೊಂದು ಆತ್ಮನೂ ಇದೆ, ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಈಗ ಈ ದುರಾತ್ಮ ಅನ್ನೋದು ತಿಳ್ಕೊಂಬಿಡೋಣ. ಮೊದಲನೇದಾಗಿ ದೆವ್ವ ಬಿಡಿಸಿದ್ರು ಅಂತ ಹೇಳಲ್ಪಟ್ಟಿದೆಯಲ್ಲ, ದೇವರು ಅನೇಕರಿಗೆ ದೆವ್ವನ ಬಿಡಿಸ್ತಾರೆ. ಯಾವ್ಯಾವ ದೆವ್ವ? ಮೂಗ ದೆವ್ವನ ಬಿಡಿಸ್ತಾರೆ, ಕಿವುಡು ದೆವ್ವನ ಬಿಡಿಸ್ತಾರೆ, ಕುಂಟು ದೆವ್ವನ ಬಿಡಿಸ್ತಾರೆ, ಪಾರ್ಶ್ವವಾಗಿ ದೆವ್ವವನ್ನು ಬಿಡಿಸ್ತಾರೆ. ಆದರೆ ಇವತ್ತು ನಮ್ಮ ಜನ ದೆವ್ವ ಅಂದರೆ ಯಾವುದು ಗೊತ್ತಾ ತಿಳ್ಕೊಂಡಿದ್ದಾರೆ? ಕಾಂಚನ. ಯಾವುದು? ಕಾಂಚನ ಮೂವಿ ಅದರೆಲ್ಲ ತೋರಿಸ್ತಾರಲ್ಲ. ನಿಮ್ಗೇನು ಗೊತ್ತು ಬ್ರದರ್ ಅಂತೀರಾ? ಪ್ರಶ್ನೆ ಬಂದಿರುತ್ತೆ, ಇಲ್ಲಿ ಕೇಳ್ತಾ ಇದ್ರೆ ಯಾರೋ, ನಿಮ್ಗೇನು ಗೊತ್ತಾಯ್ತು ಅಂತ. ಇವೆಲ್ಲ ನಾನು ಸೇವೆಗೆ ಬರಬೇಕಿರೋ ಬಸ್ನಲ್ಲಿ ಹಾಕ್ತಾರೆ. ನಾನು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಪ್ರೈವೇಟ್ ಬಸ್ಸಲ್ಲಿ ತಿರುಗಾಡೋನು. ನಾನು ಸೇವೆಗೆ ಬೇರೆ ಬೇರೆ ಊರಿಗೆ ಹೋಗ್ತೀನಿ. ನಾನು ಕಿವಿ ಮುಚ್ಕೊಂಡ್ರು ಸರಿ, ಕಣ್ಣು ಮುಚ್ಕೊಂಡ್ರು ಸರಿ, ಟಿ ವಿ ಓಡ್ತಾ ಇರುತ್ತೆ. ನೀವು ಯಾಕೆ ಅದೇ ಬಸ್ ಹತ್ತಿದ್ರೆ? ನನಗೆ ಬೇರೆ ಟೈಮಲ್ಲಿ ಬೇರೆ ಬಸ್ ಇಲ್ಲ, ಅದೇ ಬಸ್ಸಲ್ಲಿ ಹೋಗಬೇಕು. ಅರ್ಥ ಆಯ್ತಾ? ಪ್ರಶ್ನೆ ನನ್ನನ್ನು ಕೇಳ್ತಾರೆ ಬಿಡಿ, ನಿಮಗೂ ಅದನ್ನು ಹೇಳಿ ತೋರಿಸ್ತಾ ಇದ್ದಾರೆ ದೇವರು. ಅಂದರೆ ಇವತ್ತು ಅದರಲ್ಲಿರುವಂಥ ಯಾವುದೇ ದೆವ್ವಗಳೆಲ್ಲ ಲೆಕ್ಕಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ದೇವರು ಸ್ಪಷ್ಟವಾಗಿ ಏನಂತ ಹೇಳ್ತಾರೆ ಗೊತ್ತಾ? ಪ್ರಸಂಗಿನಲ್ಲಿ ಆತ್ಮ ದೇವರ ಬಳಿ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ದೇವರು ಆತ್ಮ ದಯಪಾಲಿಸಿದ ದೇವರ ಬಳಿ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತು ಮನುಷ್ಯ ಇದನ್ನೆಲ್ಲ ದೇವರು 18 ವರ್ಷದಿಂದ ನಡುಬಗ್ಗಿದ ಒಂದು ಸ್ತ್ರೀ ಇದ್ದಾಳೆ. ಆ ವಾಕ್ಯನ ಓದೋಣ ನೋಡಿ. ಲೂಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಾಕ್ಯ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಇದನ್ನೇ ದೆವ್ವ ಅಂತ ಹೇಳಿದ್ರು. ಇಲ್ಲಿ ಯಾರಿಗೂ ಟ್ರೈನಲ್ಲಿ ಬಿದ್ದವರು, ನೇಣು ಹಾಕ್ಕೊಂಡವರು,
ಆಕ್ಸಿಡೆಂಟ್ ಆಗಿರೋರು, ಅಲ್ಪ ಆಯುಷ್ನಲ್ಲಿ ಸತ್ತವರು ಯಾರೂ ಬಂದು ದೆವ್ವವಾಗಿ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರಸಂಗಿ ಪುಸ್ತಕದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ದೇವರು. ಅದಕ್ಕೇ ಇವತ್ತು ನಿಮಗೆ ಎಚ್ಚರಿಕೆ ಪಡಿಸಿ ಹೇಳ್ತಾರೆ, ದೇವರು ಬಿಡಿಸಿದ ದೆವ್ವಗಳೆಲ್ಲ ಇಂಥ ದೆವ್ವಗಳನ್ನೇ. ಅಪ್ಪೋಸ್ನಾದ ಪೌಲನ್ ಬಿಡಿಸಿದ್ದು, ಪೇತ್ರನ ಬಿಡಿಸಿದ್ದು, ಇಂಥ ಕುಂಟರನ್ನ ನಡೆಸಿದ್ದು, ಇವೆಲ್ಲವೂ ಕೂಡ ದೆವ್ವ. ಅಂಥ ದೆವ್ವಗಳನ್ನ ಹೇಳಿದ್ರು. ಈ ಯಾವುದು ಮನುಷ್ಯರಿಗೆ ಏನು ಆ ಆತ್ಮಗಳಿಗೆ ಶಕ್ತಿ ಇಲ್ಲ. ಅಂದರೆ ಈ ದುರಾತ್ಮ ಯಾವುದು ಅದನ್ನು ಹೇಳ್ತೀನಿ ನಿಮಗೆ. ಈಗ ಮೊದಲನೇದಾಗಿ ನುಂಗಲಿ ಅನ್ನೋ ಆತ್ಮ ಬೇರೆ, ದೆವ್ವ ಅಂತ ಹೇಳ್ಕೊಳ್ಳೋಂಥ ಆತ್ಮಗಳು ಬೇರೆ. ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ನೀವು ದೇವರು ಹೇಳೋದನ್ನ, ಯೇಸು ಕ್ರಿಸ್ತನು ದೆವ್ವಗಳನ್ನು ಬಿಡಿಸಿದ್ದು ಶಾಸ್ತ್ರಿಗಳ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿ, ಸಮೃದ್ಧಿ ಉಳ್ಳವರ ಮಧ್ಯದಲ್ಲಿ ಬಿಡಿಸಿದ್ರು. ಯಾರ ಮಧ್ಯದಲ್ಲಿ? ಶಾಸ್ತ್ರಿಗಳ ಮಧ್ಯದಲ್ಲಿ ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ, ಸಮೃದ್ಧಿ ಉಳ್ಳವರು. ಅಲ್ಲಿ ಯಾರು ಕೂಲಿ ಕೆಲಸ ಮಾಡೋರು ಇರಲಿಲ್ಲ, ಗಾರ್ಮೆಂಟ್ಸ್ಗೆ ಹೋಗೋರು ಇರಲಿಲ್ಲ. ಆದರೆ ಇವತ್ತೆಲ್ಲ ನೋಡಿ, ನೀವು ದೆವ್ವ ಬಿಡಿಸ್ಬೇಕು ಅಂತ ಹೇಳಿದ್ರೆ ಪಾಪ ಕೂಲಿ ಕೆಲಸ ಮಾಡೋಣ, ಅವನ ಮೇಲೆ ಇರುತ್ತೆ ದೆವ್ವ. ಶ್ರೀಮಂತನ ಮೇಲೆ ದೆವ್ವ ಇರಲ್ಲ ಅಂತೆ. ಯಾಕೆ? ದೆವ್ವಗೆ ಆಕ್ಸೆಸ್ ಕೊಟ್ಟಿರಲ್ವ, ಅದು ಹಿಡ್ಕೊಳ್ಳಲ್ಲ ಅಂತೇಳಿ. ಅವ್ನು ಶ್ರೀಮಂತ, ನಾನು ಹಿಡ್ಕೊಳ್ಳೋ ಅಂತ ಹೇಳ್ತಾ. ಅಂದರೆ ಇವತ್ತು ದೆವ್ವ ಅಂತ ಹಿಡ್ಕೊಂಡಿರೋ ಯಾರನ್ನು ನೋಡಿ, ಕೂಲಿ ಕೆಲಸ ಮಾಡೋನಾಗಿರ್ತಾನೆ, ಗದ್ದೆನಲ್ಲಿ ಕೆಲಸ ಮಾಡೋನಾಗಿರ್ತಾನೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಾಗಿರ್ತಾರೆ, ಯಾವುದೋ ಡ್ರೈವರ್ ಕೆಲಸ ಮಾಡೋರು ಇರ್ತಾರೆ, ಕ್ಲೀನಿಂಗ್ ಕೆಲಸ ಮಾಡೋರು, ಇಂಥವ್ರನ್ನೇ ದೆವ್ವ ಹಿಡಿಯುತ್ತಾ. ಅಷ್ಟೊಂದು ಚೀಪಾಗಿದೆಯಾ ದೆವ್ವ? ಅಂದರೆ ಬಲಹೀನತೆಯನ್ನು ಕ್ಯಾಪ್ಚರ್ ಮಾಡಿ ಇವರು ದೆವ್ವಗಳು ಅಂತ ಹೇಳಿ, ಅದಕ್ಕೇ ಬೆಳಿಗ್ಗೆ ಬರ್ತಾ ಇಲ್ಲ ಕೂಡ ನಾನು ಕೆಲವು ವಿಷಯಗಳು ಮಾತಾಡ್ಕೊಂಡು, ಹುಲಿಕಲ್ ನಾಗರಾಜ ನಟರಾಜ ಏನೋ ಬದನೆ, ಹುಲಿಕಲ್ ನಟರಾಜ್, ಅವನು ಇದೇ ಕೆಲಸ, ಬರೀ ಟ್ರೋಲ್ ಮಾಡೋದೆ. ಮೊನ್ನೆ ಯಾರೋ ಒಬ್ಬರು ನಾರ್ತ್ ಇಂಡಿಯಾದವರು ಅವರೊಂದು ಇದಾಕಿದ್ರು, ಬಾಯಿ ಸೊಟ್ಟಿಗಿರೋನು ಕೈ ಸೊಟ್ಟಿಗಿರೋರನ್ನ ಸ್ವಸ್ಥ ಮಾಡಿದರು. ಅದನ್ನು ತೊಗೊಂಬಂದು ಅವನು ಹಾಕಿ, ಇನ್ನು ಕೆಲವರು ಮಲಯಾಳಿದವರು ದೆವ್ವಗಳನ್ನ ಬಿಡಿಸೋದು ಇದನ್ನೆಲ್ಲ ತೋರಿಸಿ ಅವನು ಹೇಳ್ತಾನೆ, ಮತಾಂತರ ಮಾಡೋದಕ್ಕೆ ಇಷ್ಟು ಕೆಳಮಟ್ಟಕ್ಕೆ ಇಳಿಬೇಕಾ? ಅವನು ಹೇಳ್ತಾ ಇರೋದೇನು, ಮತಾಂತರ ಮಾಡೋದಕ್ಕೆ ಇಷ್ಟು ಕೆಳಮಟ್ಟಕ್ಕೆ ಇಳಿಬೇಕಾ ಅಂಥೇಳಿ ಹುಲಿಕಲ್ ನಾಗರಾಜ್ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವರು ದೆವ್ವಗಳಿಗೂ ದುರಾತ್ಮಗಳಿಗೂ ಇರುವ ವ್ಯತ್ಯಾಸನ ಗೊತ್ತಿಲ್ದಿರ ಎಲ್ಲರ ಮೇಲೆ ಅದನ್ನು ಹೇಳಿ 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 ದೇವರ ನಾಮ ದೂಷಣೆ ಆಗ್ತಿದೆ. ಯೋಚನೆ ಮಾಡಿ, ರೇಪ್ನಾಗಿರುವಂಥ ಎಷ್ಟು ಹೆಣ್ಮಕ್ಳಿದ್ದಾರೆ, ಅತ್ಯಾಚಾರಕ್ಕೆ ಒಳಪಟ್ಟವರು, ಅವರೆಲ್ಲ ದೆವ್ವ ಆಗಿದ್ದರೆ ಕೋರ್ಟ್ ಬೇಕಾ ನಮಗೆ? ಯೋಚನೆ ಮಾಡಿ. ಎಷ್ಟೋ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ, ಆ ಹೆಣ್ಮಕ್ಳೆಲ್ಲರೂ ದೆವ್ವ ಆಗ್ಬಿಟ್ಟು ಅತ್ಯಾಚಾರ ಮಾಡಿದವನ್ನೆಲ್ಲ ಸಾಯಿಸಿಬಿಟ್ಟಿದ್ರೆ ಕೋರ್ಟೇ ಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಸೊ ಯಾವುದು? ಮನುಷ್ಯನ ಆತ್ಮಕ್ಕೆ ಶಕ್ತಿನೇ ಇಲ್ಲ. ಮನುಷ್ಯನ ಆತ್ಮ ಶರೀರವನ್ನು ಬಿಟ್ಟಿದ ತಕ್ಷಣ ದಯಪಾಲಿಸ ದೇವರ ಬಳಿ ಹೋಗುತ್ತೆ ಅಂತೇಳಿ ಪ್ರಸಂಗಿ 12:7 ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆಗ ದುರಾತ್ಮ ಅಂತ ಹೇಳಿ ದೇವರು ಬಿಡಿಸಿದ್ದಲ್ಲ ಮೂಗು ದೆವ್ವ, ಮಾತಾಡದೇ ಇರುವಂಥ ದೆವ್ವಗಳನ್ನ, ಆಯಿತಾ, ಕುಂಟ ದೆವ್ವನ, ಪಾರ್ಶ್ವವಾಗಿರೋ ದೆವ್ವನ, ಅಂದರೆ ಬಲಹೀನತೆ ಪಡಿಸಿ ಒಬ್ಬನ ಗವಿಯಲ್ಲಿ ಕಟ್ಟ ಹಾಕಿದ್ರು, ಅವನ್ನ ಹೋಗಿ ಬಿಡಿಸಿದ್ರು. ಒಬ್ಬನ ಬಿಡಿಸಿದ್ರು, ಅವನ ಮೇಲೆ 2,000 ಇತ್ತಂತೆ, ಎಷ್ಟೋ ದಂಡು. ಅವನ್ನ ಬಿಡಿಸಿದ್ರು. ಅವನೇನು ಹೇಳ್ತಾ, ಅದರಿಂದ ಬರೋ ದೆವ್ವಗಳು ಹೇಳ್ತವೆ, ನಮ್ಮ ಗಡವೆ ನಿನಗೇನಕ್ಕಪ್ಪ ಅಂತ ಕೇಳಿದ್ವಂತೆ ದೇವರಿಗೆ. ಆಗ ದೇವ್ರು ಹೇಳ್ತಾರೆ, ಅವನಲ್ಲಿ ಇರೋಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ, ಹೋಗಿ ಅಂತ. ಸರಿ, ಅಲ್ಲಿ ಹಂದಿ ಇದೆ, ಅದ್ರ ಮೇಲೆ ನಮಗೆ ಕಳಿಸು ಅಂತ. ಸೊ ಹಂದಿಗಳನ್ನ ಅಲ್ಲಿ ಮೇಲೆ ಕಳಿಸ್ಬಿಟ್ರು ದೇವರು. ಹಂದಿ ಮೇಲೆ ಹೋಯ್ತು. ಈಗ ಈ ಪಾಯಿಂಟ್ ತುಂಬ ಜನ ಹಿಡ್ಕೊಂಡು ಹಂದಿ ಮಾಂಸ ತಿನ್ನಬೇಡಿ ಅಂತ ನಮ್ಮ ಹತ್ರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿಮ್ಗೆ ತಿನ್ನಿದ್ದು ನಾನು ಹೇಳ್ತಿಲ್ಲ, ತಿನ್ನೋದು ಬಿಡೋದು ನಿಮಗೆ ಸೇರಿದ್ದು. ನಾನು ಹೇಳೋದೇನು ಅಂತ ಹೇಳಿದ್ರೆ, ಆ ಹಂದಿ ಏನು ಮಾಡ್ತು ಗೊತ್ತಾ? ದೇವ್ರು ಕೊಟ್ಟಿರೋ ಶರೀರ ಇದು ನನಗೆ, ಹಂದಿ, ನಾನು ನೀನು ವಾಸ ಮಾಡೋದಕ್ಕೆ ಜಾಗ ಕೊಡ್ತೀನಾ? ನೆವರ್. ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತೇಳಿ ಧುಮುಕ್ಬಿಡ್ತೀವಿ ಎಲ್ಲ ಹಳ್ಳದಲ್ಲಿ. ಎಲ್ಲಿ ಬಿದ್ದುಬಿಡ್ತವೋ? ಹಳ್ಳಕ್ಕೆ ಬಿದ್ದವು. ಅವು ವಾಸ ಮಾಡೋಕ್ಕೆ ಜಾಗ ಕೊಟ್ಟಿಲ್ಲ. ಆದರೆ ಇವತ್ತು ಇಲ್ಲಿ ಕುಂತಿರುವಂಥ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ವಾಸ ಮಾಡೋಕ್ಕೆ ಜಾಗ ಕೊಡ್ತಾ ಇದ್ದೀವಿ. ಅವತ್ತು 2,000 ಇವತ್ತು ಅಂಥ ರೀತಿಯಲ್ಲಿ ಯಾವ್ದಾನ ಒಂದು ದೆವ್ವನ ಬಿಡಿಸ್ತಾರ? ಇಲ್ಲ. ಅಲ್ಲಿ ರೈಲ್ವೆ ಗೇಟಲ್ಲಿದ್ದೆ, ಇಲ್ಲಿ ಸ್ಮಶಾನದಲ್ಲಿದ್ದೆ, ನಾನು ಆ ಮನೆಗೆ ಹೋಗಿದ್ದೆ, ಅಲ್ಲಿ ಕುಂಕುಮ ಇತ್ತು, ಇಲ್ಲಿ ಏನೋ ಹೋದೆ, ಅಲ್ಲಿ ಹೋದೆ, ಅಲ್ಲಿಂದ ದೆವ್ವ ಹಿಡ್ಕೊಂತು. ಸಿಡಿ ಇತ್ತು, ಹೂವು ಇತ್ತು. ಮೊನ್ನೆ ಒಂದು ಸಭೆ ಕಾಕ್ಸ್ಟೋನಲ್ಲಿದೆ, ಫಿಲಿಡೆಲ್ಫಿಯಾ ಪೆಂಟಿಕಾಸ್ಟಲ್ ಚರ್ಚ್ ಅಂತೇಳಿ. ಸಭೆಗೆ 35,000 ರೂಪಾಯಿ ಬಾಡಿಗೆ ಕಟ್ತಾರೆ. ಎಷ್ಟು ಕಟ್ತಾರೆ? ಅಲ್ಲಿಗೆ ಎಷ್ಟು ಅವ್ರಿಗೆ ಆದಾಯ ಇರಬೇಕು ಯೋಚನೆ ಮಾಡ್ಕೊಳ್ಳಿ, ಅರ್ಥನಾ? ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಪಾಸ್ಟ್ರಮ್ಮಾಗಿ ಬರ್ತ್ಡೇ. ನಮ್ಮ ಕಂಪನಿ CEO ವೈಫು ಅವ್ರಿಗೊಂದು ಬೊಕ್ಕೆ ಕಳಿಸಿದ್ರು, ಹೂವಿನ ಬೊಕ್ಕೆ, ಬರ್ತ್ಡೇ ಅಂದ್ಬಿಟ್ಟು ಕಳಿಸಿದ್ರೆ. ಅವ್ರಿಗೆ ಏನು ಹೇಳಿದ್ರು ಗೊತ್ತಾ?
ಸಭೆಯಲ್ಲಿ ಹೂವು ತರ್ತಾರ? ದೇವ್ರ ಮಕ್ಕಳು ಹೂವು ಇಡ್ತಾರ? ಹೂವು ಅನ್ನೋದು ಬರಬಾರ್ದು ನಮ್ಮ ಸಭೆಯೊಳಗೆ. ಇಂಥ ಬೋಧಕರು ಕೂಡ ಭೂಮಿ ಮೇಲೆ ಇದ್ದಾರೆ. ದೇವ್ರಿಗೆ ಗೊತ್ತಿರಲಿಲ್ಲ ಏನೋ ಹೂವು ನಾನು ಉಂಟು ಮಾಡಬೇಕಾ ಬೇಡವಾ ಅಂತ. ಆದರೆ ಈ ಅಪ್ಪನಿಗೆ ಗೊತ್ತಾಗೋಯ್ತು. ಏನಂತೆ? ಹೂವನ ಬರೀ ಕೆಟ್ಟದ್ದಕ್ಕೆ ಉಪಯೋಗಿಸೋದಂತೆ, ವಿಗ್ರಹ ಆರಾಧನೆಗೆ ಮೊದಲನೇದು. ಎರಡನೇದು ಹೂವನ ಬರೀ ಶವದ ಮೇಲೆ ಹಾಕೋದಂತೆ, ಸತ್ತವರಿಗೆ ಹಾಕೋದಂತೆ. ಒಂದು ವಿಷಯ ಹೇಳ್ಬೋದು, ಕೆಲವರು ದೇವ್ರ ಫೋಟೋನ ಇಟ್ಟಿರ್ತಾರೆ, ಸತ್ತವ್ರ ಫೋಟೋ ಇಟ್ಟಿರ್ತಾರೆ. ಸತ್ತವರಿಗೆ ಹಾರ ಹಾಕಿರ್ತಾರೆ, ಪಕ್ಕದಲ್ಲಿ ಏಸಪ್ಪನ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಹಾರ ಹಾಕ್ಬಿಡ್ತಾರೆ. ಸತ್ತವನಿಗೆ ಹಾರ ಹಾಕಿದ್ದು ಏನಕ್ಕೆ ಮತ್ತು ಏಸಪ್ಪನಿಗೆ ಹಾರ ಹಾಕಿದ್ದು ಏನಂತ ಹೇಳಿದ್ರೆ ಅವಾಗ ಹೇಳಬೇಕು ನಮ್ಮ ದೇವ್ರು ಜೀವಂತವಾಗಿದ್ದಾರೆ, ಅದಕ್ಕೆ ಹಾರ ಹಾಕ್ಬೇಡ ಅಂತ ಹೇಳ್ಬೋದು. ಆದರೆ ಕೆಲವರು ಏನಾದರೂ ಮಾಡ್ತಾರೆ, ಅದು ಅವ್ರಿಗೆ ಸೇರಿದ, ಅದನ್ನು ಬಿಟ್ಬಿಡೋಣ ನಾವು. ನಾನು ಹೇಳೋದು, ಹೂವು ಏನಕ್ಕೆ ಉಂಟು ಮಾಡಿದ್ದಾರೆ ದೇವರು? ಸೊಲೋಮನ ಆಲಯಕ್ಕಿಂತ ವೈಭವವಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಕ್ಕಿಗಳನ್ನ ನೋಡಿ ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗಿಂತ ಮೇಲಾದವರು ನೀವು ಅಂತೇಳಿ ಹೇಳ್ತಾರೆ ದೇವರು. ಮೊದಲು ದೇವರ ರಾಜ್ಯವನ್ನು ಅವ್ರ ನೀತಿಯನ್ನು ಹುಡುಕಿ ಆಗ ಇವೆಲ್ಲವೂ ಸಿಗುತ್ತೆ ಅಂತ ನಿಮ್ಗೆ ಹೇಳೋದಂಥ ದೇವರು. ಆದರೆ ಇವತ್ತು ಮನುಷ್ಯ ಯಾವುದಾದನ್ನೋ ತಗೊಂಬಂದು ಒಳಗಡೆ ಉಪದೇಶಗಳಂತ ಮಾಡಿ, ಅದಕ್ಕೆ ದೇವರು ಹೇಳಿದ ಇವತ್ತು ನಮಗೆ ಈ ಜ್ಞಾನೇಂದ್ರಗಳ ಮೂಲಕ ಎಲ್ಲಿ ಹೋಗ್ತಾನೆ? ಇವೆಲ್ಲವೂ ಕಡ್ದು ನಮಗೆ ಕೆಲಸ ಮಾಡ್ತಿರೋದು. ಇವೆಲ್ಲವೂ ಕೂಡ ನಮ್ಮನ್ನು ಬೋಧಕರಾಗಿರ್ಬೇಕಾಗಿರುವಂಥ, ನಮ್ಮನ್ನು ಹಾಲು ಕುಡಿಯೋತಕ್ಕರಾಗಿ ಮಾಡ್ತಾ ಇರೋದು ಯಾವುದು? ಇಂಥ ಪಾಸ್ಟರ್ ನಿಲ್ಕ. ದೆವ್ವ ಅಂದರೆ ವ್ಯತ್ಯಾಸ ಗೊತ್ತಿಲ್ಲ, ಹೂವು ಅಂದರೆ ಗೊತ್ತಿಲ್ಲ, ಇನ್ನು ಬ್ಲ್ಯಾಕ್ ಡ್ರೆಸ್ಸು, ರೆಡ್ ಡ್ರೆಸ್ಸು, ಯೆಲ್ಲೋ ಡ್ರೆಸ್ಸಿಗೆ ಅದಕ್ಕೊಂದು ಕತೆ ಹೇಳ್ತಾರೆ. ಇವೆಲ್ಲವೂ ಕೂಡ ಇವತ್ತು ದೇವ ದೂಷಣೆಗೆ ಮಾರ್ಗವಾಗಿ ಹೋಗಿದೆ. ಇವತ್ತು ನಿಮಗೆ ಯೋಚನೆ ಮಾಡಿ ನೋಡಿ, ದೇವರ ಹತ್ರ ಬಂದವರು ಯಾರೂ ಕೂಡ ದರಿದ್ರರಾಗಿರಲಿಲ್ಲ ಆವತ್ತಿನ ದಿವಸದಲ್ಲಿ. ಒಂದು ಸಲ ದೇವರು ನಡ್ಕೊಂಡು ಅಡವಿಗೆ ಹೋಗ್ತಾರೆ. ಅಡವಿಗೆ ದೇವ್ರು ಹೋಗ್ತಿದ್ದಾರೆ ಅಂದ ತಕ್ಷಣ ಓಡೋಗ್ತಾ ಇದ್ರು ಜನ, 5,000 ಜನ ಅಂತೆ. ಎಷ್ಟು ಜನ? ಹಾಂ. ಮತ್ತೆ ಇನ್ನೊಂದು ದಿವಸ ಅವರು ಅಡವಿಗೆ ಹೋದ್ರು ಅಂತ ಹೇಳಿದ ತಕ್ಷಣ 4,000 ಜನ ಓಡೋದ್ರಂತೆ. ಆ 4,000 ಜನ ಓಡಿದವ್ರು ಹೆಂಗೆ ಗೊತ್ತಾ? 3 ದಿವಸ ಅಲ್ಲೇ ಇದ್ರಂತೆ. ಏನ? 3 ದಿವಸ ಊಟಕ್ಕೆ ಬೇಕು ಅಂತ ಕೇಳಲೇ ಇಲ್ಲ. ದೇವರೇ ಕನಿಕರ ಪಟ್ಟು ಇವ್ರು ನನ್ನ ಹತ್ರ ಬಂದು 3 ದಿವಸ ಆಯಿತು, ಇವ್ರಿಗೇನಾದ್ರು ಕೊಡಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ದೇವರ ಬಳಿ ಹೋದವರೆಲ್ಲ ಯಾವ ಆಹಾರಕ್ಕೆ ಹೋದ್ರು ಗೊತ್ತಾ? ಆತ್ಮಿಕ ಆಹಾರಕ್ಕೆ. ದೇವರು ಹೇಳ್ತಾರೆ, ಅಳಿದು ಹೋಗುವ ಆಹಾರಕ್ಕಾಗಲ್ಲ, ನಿಮ್ಮನ್ನು ನಿತ್ಯ ಜೀವಕ್ಕೆ ಹೋಗುವಂಥ ಆಹಾರಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಇವತ್ತು ಈ ಸಿನಿಮಾ, ಈ ಪ್ರಪಂಚ, ಇವೆಲ್ಲವೂ ಕೂಡ ಸೇರಿ ಏನು ಮಾಡ್ತವೆ? ಮನುಷ್ಯರನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತದೆ. ಯಾವುದೇ ವಿಷಯದಲ್ಲೂ ಕೂಡ ಈ ಮನುಷ್ಯನ ಆತ್ಮಕ್ಕೆ ಶಕ್ತಿ ಇಲ್ಲ. ಒಂದು ವಾಕ್ಯನ ಓದಿ, ದೇವರು ಶಿಷ್ಯರಿಗೆ ಹೇಳಿದಂಥ ಮಾತನ್ನು ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17-18 ವಾಕ್ಯ ಓದಿ. ಇದಲ್ಲದೆ ಏನಂತೆ? ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳನ್ನು ಮಾತಾಡೋರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರು ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿ. ಈ ವಾಕ್ಯನ ಹಿಡ್ಕೊಂಡು ಇವತ್ತು ಬಿಡುಗಡೆ ಉಪವಾಸ ಕೂಟ ಅಂತ ಹೇಳಿ, ಅಭಿಷೇಕದ ಕೂಟ ಅಂತ ಹೇಳಿಕೊಂಡು ತುಂಬ ಜನ ಏನು ಮಾಡ್ತಾರೆ? ಜನಗಳನ್ನ ದಾರಿ ತಪ್ಪಿಸ್ತಾರೆ. ಆದರೆ ದೆವ್ವಗಳಂದರೆ ಯಾವ ದೆವ್ವ? ದೇವರು ಮಾಡಿದಂಥ ದೆವ್ವಗಳು ಬೇರೆ. ಇವತ್ತು ಅಪೊಸ್ತಲನಾದ ಪೌಲನ ನಾವು ನೋಡುವಾಗ ಅವನೊಂದು ಸಲ ಬೀದಿಯಲ್ಲಿ ಹೋಗ್ಬೇಕಿದ್ರೆ ಒಂದು ಹೆಂಗಸು ಹೇಳ್ತಾಳೆ, ಇದೋ ದೇವರ ಮಗನು, ದೇವರ ಮಕ್ಕಳು ಅಂತ ಹೇಳಿದ ತಕ್ಷಣ ಈಗ ಇವನು ಹೇಳ್ತಾನೆ, ದೆವ್ವ ಆಕೆಯನ್ನು ಬಿಟ್ಟು ಹೋಗು ಅಂತ ಹೇಳ್ತಾನೆ, ಗದರಿಸ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಆಕೆಯ ಮೂಲಕ ಕಣಿ ಹೇಳೋ ಲಾಭ ಹೋಯ್ತು ಅಂತ. ಆಕೆ ಏನು ಹೇಳ್ತಾ ಇದ್ಲು? ಕಣಿ ಹೇಳ್ತಾ ಇದ್ಲು. ಕಣಿ ಹೇಳೋದ್ರಿಂದ ಇವನು ಪೌಲನಲ್ಲಿ ಹೋಗಿದ ತಕ್ಷಣ ಆ ಲಾಭ ನಿಂತೋಯ್ತು. ಅದಕ್ಕೆ ಇವ್ರನ್ನ ನೋಡಿ ಅವಳು ಹೀಯಾಳಿಸ್ತಾ ಇದ್ಲು. ತಕ್ಷಣ ಪೌಲನ್ ಹೇಳ್ತಾನೆ, ದೆವ್ವ ಬಿಟ್ಟು. ಅಂದರೆ ದುರಾತ್ಮ ಅನ್ನೋದು ಮೇಲ್ಗಡೆಯಿಂದ ಬರೋದು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ನಮ್ಮಲ್ಲಿ ಇನ್ನೂ ಒಂದು ಕೆಲವು ದುರಾತ್ಮಗಳಿದೆ. ಏನಂತ ಹೇಳಿದ್ರೆ ಜಾರತ್ವ, ಬಂಡುತನ, ನಾಚಿಕೆಗೆಡತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಆಮೇಲೆ ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಇಂಥ ಸ್ವಭಾವಗಳು ನಮ್ಮಲ್ಲಿದೆ. ಕುಡಿಕೆತನ, ದುಂದೌತಣ. ಇನ್ನೊಂದು ಯಾವುದು? ಕುಡಿಕೆತನ, ದುಂದೌತಣ ಅಂದ್ರೇನು?
ಹಾಂ, 1000 ರೂಪಾಯಿ ಇದೆ. 1000 ರೂಪಾಯಲ್ಲಿ ನಾವು ಏನು ಬೇಕೋ ಅದನ್ನ ಮಾಡಿ ತಿಂದು ಮುಗಿಸ್ಬೇಕು ಅನ್ನೋದು ನಮ್ದು ದೇವ್ರು ಕೊಟ್ಟಿರೋದು. ಆದರೆ ಇಲ್ಲ, ಸಾಲ ಮಾಡಿ ಅದು ನಾವು ತುಪ್ಪ, ಅದು ದುಂದೌತಣ. ದುಂದೌತಣ ಅಂದರೆ ನೀನು 1000 ರೂಪಾಯಲ್ಲಿ 100 ರೂಪಾಯಿ ಉಳಿಸಿ 900 ರೂಪಾಯಲ್ಲೇ ನೀನು ಖರ್ಚು ಮಾಡಿ ಮುಗಿಸಿದ್ರೆ ದೇವರು ನಿನ್ನ ಮೆಚ್ಚುಗೆ ಮಾಡ್ತಾರೆ. ಆದರೆ ನೀನು 1000 ರೂಪಾಯಿ ಜೊತೆ ಇನ್ನೊಂದು 1000 ರೂಪಾಯಿ ಸಾಲ ಮಾಡಿದೆ ಅಂದರೆ ಅದು ದುಂದೌತಣ. ಅದನ್ನೇ ಹೇಳಿದ್ದು ದೇವರು. ಅಲ್ಲಿಗೆ ಈ ಜ್ಞಾನೇಂದ್ರಿಯಗಳಿಂದ ಇವೆಲ್ಲ ಕೆಲಸಗಳು ನಡೆಯುತ್ತೆ. ಅದಕ್ಕೆ ಶರೀರ ಭಾವದ ಕರ್ಮಗಳನ್ನೆಲ್ಲ ದೇವರು ಎತ್ತಾಕಬೇಕು ಅಂತ ಹೇಳೋದು. ಅಲ್ಲಿಗೆ ನುಂಗಲಿ ಅನ್ನೋ ಆತ್ಮ ಬೇರೆ, ದೇವರು ಬೆಳೆಸಿದ ದೆವ್ವಗಳ ದುರಾತ್ಮಗಳು ಬೇರೆ. ಈಗ ಇನ್ನೊಂದು ದುರಾತ್ಮದ ಕುರಿತು ನಿಮ್ಗೆ ಹೇಳ್ತೀನಿ. ಇದು ಮುಖ್ಯವಾಗಿ ಈ ವಾಗ್ದಾನಕ್ಕೆ ಸಂಬಂಧಪಟ್ಟಂಥ ವಾಕ್ಯವಾಗಿದೆ. ಅದಕ್ಕೆ ದೇವರು ಇವತ್ತು ನಮಗೆ ಪವಿತ್ರಾತ್ಮನಿಗೆ ವಿರೋಧವಾಗಿ ನಾವು ಮಾತನಾಡಲೇಬಾರ್ದು. ಯಾರಿಗೆ ವಿರೋಧವಾಗಿ? ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31-32ನೇ ವಾಕ್ಯವನ್ನು ಗಮನಿಸುವಾಗ, ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಕ್ಷಮಿಸಲ್ಪಡುವುದಿಲ್ಲ. ಈಗ ಯೋಚನೆ ಮಾಡಿ, 2 ಪದ ಇಲ್ಲಿದೆ. ಮನುಷ್ಯ ಕುಮಾರನು ಅಂತ ಇದೆ, ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಇನ್ನೊಂದು ಮಾತಿದೆ. ಯಾವುದು? ಪವಿತ್ರಾತ್ಮ. ಮನುಷ್ಯ ಕುಮಾರನ ಯಾರು? ಯೇಸು ಕ್ರಿಸ್ತನಲ್ವಾ? ಅವರಿಗೆ ಮಾತಾಡಿದ್ರೆ ಕ್ಷಮೆ ಆಗುತ್ತಂತೆ. ಆದರೆ ಪವಿತ್ರಾತ್ಮ ವಿರೋಧವಾಗಿ ಮಾತಾಡಿದ್ರೆ ಕ್ಷಮೆ ಇಲ್ಲ. ಅರ್ಥ ಸರಿಯಾಗಿ ತಿಳ್ಕೋಬೇಕು. ಮನುಷ್ಯ ಕುಮಾರನು ಭೂಮಿ ಮೇಲೆ ಇದ್ದಾಗ, ಆತನು ಮನುಷ್ಯ ಕುಮಾರನಾಗಿದ್ದಾಗ ಅವನಿಗೆ ವಿರೋಧವಾಗಿ ತುಂಬ ಜನ ಮಾತಾಡಿದ್ರು. ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ದೇವರು ಕ್ಷಮಿಸುವ ಗುಣ ಇತ್ತು. ಆದರೆ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದ್ರೆ, ಯಾಕಂದ್ರೆ ಅವ್ರು ಬಿಡುಗಡೆ ಮಾಡ್ತಾ ಇದ್ರು, ಸ್ವಸ್ಥತೆ ಮಾಡ್ತಾ ಇದ್ರು, ಅವ್ರು ಆಶೀರ್ವದಿಸ್ತಾ ಇದ್ರು. ಅವರಿಗೆ ವಿರೋಧವಾಗಿ ಮಾತನಾಡಿದ್ರೆ ಕ್ಷಮೆ ಇರುವುದಿಲ್ಲ. ಈಗ ದುರಾತ್ಮದ ಹಿಡಿದೆ ನುಂಗಲಿ ಅಂತ ತಿರುಗಾಡುವಂಥದ್ದು ಜ್ಞಾನೇಂದ್ರಿಯಗಳ ಮೂಲಕ, ಕಣ್ಣು, ಮೂಗು, ಬಾಯಿ, ಚರ್ಮ ಇವುಗಳನ್ನು ಇಟ್ಕೊಂಡು ನಮ್ಮನ್ನು ನುಂಗಲಿ. ನಿನ್ನ ಕಣ್ಣಿಂದ ಕೆಟ್ಟದನ್ನು, ಕಿವಿಯಿಂದ ಕೆಟ್ಟದನ್ನು, ಮೂಗಿಂದ ಕೆಟ್ಟದನ್ನು, ನಾಲಿಗೆಯಿಂದ ಕೆಟ್ಟದನ್ನು, ಚರ್ಮದಿಂದ ಕೆಟ್ಟದನ್ನು ಮಾಡಿಸುವಂಥ ಸ್ವಭಾವಗಳು, ಕರ್ಮಗಳು. ಅದನ್ನೇ ನಾನು ಹೇಳಿದ್ದು, ಜಾರತ್ವ, ಬಂಡುತನ, ನಾಚಿಕೆಗೆಡತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಹಾಗೆ ಮತ್ಸರ, ಕುಡಿಕತನ, ದುಂದೌತನ. ಇವೆಲ್ಲ ಜ್ಞಾನೇಂದ್ರಿಯಗಳಿಂದನೇ ಆಗೋದು. ಇವನ್ನ ಅವನು ಸೆಳ್ಕೊಂಡು ನುಂಗಬೇಕು ಅಂತ ನೋಡ್ತಾನೆ. ಅದೇ ನುಂಗಲಿ ಅನ್ನೋ ಆತ್ಮ. 2ನೇ ಆತ್ಮ ದೆವ್ವಗಳನ್ನ ಬಿಡಿಸಿದ್ದು. ದೇವರು ಬಿಡಿಸಿದ ದೆವ್ವಗಳು ಯಾವುದಾದ್ರು? ಮೂಗದೇವ, ಕಿವುಡುದೇವ, ಪಾರ್ಶ್ವವಾಗಿರುದೇವ, ಅನೇಕ ವಿಧವಾದ ಇಂಥ ದೆವ್ವಗಳನ್ನೇ ದೇವರು ಬಿಡಿಸಿದ್ರು. ಎಲ್ಲೂ ಯಾರು ರೈಲ್ವೆ ಗೇಟಲ್ಲಿ ಬಿದ್ದವರು, ಆಕ್ಸಿಡೆಂಟ್ ಆಗಿದವರು, ಅಥವಾ ಕೊಲೆಯಾದವರು, ಅಲ್ಪಾಯುಷ್ಯಲ್ಲಿ ಹೋದವರು ಅಂಥವರು ದೆವ್ವವಾಗಿ ಇರಲಿಲ್ಲ. ಅವ್ರಿಗೆ ದೆವ್ವವಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ನಿಮಗೆ ದೇವರು ತಿಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ 3ನೇದಾಗಿ ದೇವರು ಹೇಳ್ತಾರೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಈ ವಾಕ್ಯನೆಲ್ಲ ನಾವು ಎಷ್ಟೋ ಸಲ ಓದಿರ್ತೀವಿ, ಆದರೆ ಅರ್ಥದ ಸಂಪೂರ್ಣತೆ ಗೊತ್ತಿಲ್ಲ. 6ನೇ ಅಧ್ಯಾಯ 12ನೇ ವಾಕ್ಯ. ನಾವು ಹೋರಾಡುವುದು, ಮೊದಲನೇದಾಗಿ ಗಮನಿಸಿ, ಮನುಷ್ಯ ಮಾತ್ರದವರ ಸಂಗಡವಲ್ಲ. ಏನಂತೆ? ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಗಮನಿಸಿದ್ರ? ರಾಜತ್ವ ಅಂತ ಹೇಳಲ್ಪಟ್ಟಿದೆ. ರಾಜತ್ವ ಅಂದರೆ ಯಾರೋ ರಾಜರಿದ್ದಾರೆ, ಅವ್ರಿಗೆ ವಿರೋಧವಾಗಿ ನಾವೇನು ಮಾಡಬೇಕು? ಯುದ್ಧ ಮಾಡಬೇಕು. ನೆಕ್ಸ್ಟ್ ಹೇಳಲ್ಪಟ್ಟಿದೆ ಅಧಿಕಾರಿಗಳ ಮೇಲೆ. ಈ ಭೂಮಿ ಮೇಲೆ ಬದುಕ್ತೇವೆ, ನಮಗೆ ವಿರೋಧವಾಗಿ ಅನೇಕ ಅಧಿಕಾರಿಗಳಿದ್ದಾರೆ, ಅವರಿಗೆ ವಿರೋಧವಾಗಿ ಕೂಡ ನಾವು ಹೋರಾಡುವಂಥ ಸನ್ನಿವೇಶಗಳು. ಈಗ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ. ಅವಾಗ ಈ ಆಕಾಶ ಅಂದರೆ ಸೈತಾನ, ಲೂಸಿಫರ್, ಅವನ ಸೇನೆ ಏನು ಮಾಡುತ್ತೆ? ನಮ್ಮ ಮೇಲೆ ತುಂಬ ಪ್ರಯೋಗ ಮಾಡ್ತಾನೆ. ನಮ್ಮ ಕಣ್ಣನ್ನು ಕೆಡಿಸ್ತಾನೆ, ಮೂಗನ್ನು ಕೆಡಿಸ್ತಾನೆ, ಕಿವಿನ ಕೆಡಿಸ್ತಾನೆ. ಇದನ್ನೆಲ್ಲ ಕೆಡಿಸಿ ಅದು ನುಂಗೋದಕ್ಕೆ ಚಾನ್ಸ್ ಕೊಟ್ಬಿಡ್ತಾನೆ. ಅದು ಹೋಗಿದ ತಕ್ಷಣ
ಈ ಲೋಕ ಪ್ರಕಾರವಾಗಿರುವಂಥ ದೆವ್ವಗಳಿದೆಯಲ್ಲ, ಯಾರು ಆಕ್ಸಿಡೆಂಟ್ ಆದವರು ಅವರಿವರು ಅವರ ಹೆಸರನ್ನ ಹೇಳ್ಕೊಂಡು ಈ ಸೈತಾನ ಲೂಸಿಫರ್ ಏನು ಮಾಡ್ತಾನೆ, ನಮ್ಮ ಶರೀರದಲ್ಲಿ ಬರ್ತಾನೆ. ಅದಕ್ಕೆ ಇವತ್ತು ಯಾರನ್ನ ಪಾಸ್ಟರ್ಗಳು ನೋಡಿದ್ರೆ ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ಯಾರು ನೀನು ಅಂತ ಕೇಳೋದು, ಚಿಟ್ಟು ಹಿಡ್ಕೊಂಡು ಅಲ್ಲಾಡಿಸೋದು, ಎಲ್ಲಿಂದ ಬಂದೆ ಅಂತ ಕೇಳೋದು. ಅದು ಹೇಳುತ್ತೆ ರೈಲ್ವೆ ಗೇಟಿಂದ ಬಂದೆ ಅಂತ. ನಾವೇನು ಮಾಡ್ತೀವಿ, ಅದನ್ನೇ ನಂಬ್ತೀವಿ. ನಾನು ರೈಲ್ವೆ ಗೇಟ್ ಹತ್ರ ಹೋಗಿದ್ದೆ, ಅಲ್ಲಿ ಯಾರೋ ಸತ್ತೋದವರು ನನ್ನ ಮೇಲೆ ಹತ್ಬಿಟ್ರು. ಖಂಡಿತವಾಗಲ್ಲ ಹತ್ತಲ್ಲ. ಹತ್ತೋದಕ್ಕೆ ಪವರ್ ಇಲ್ಲ, ಮೆಟ್ಲಿಲ್ಲ. ಒಳ್ಳೆ ಮಾತೆ, ಮೆಟ್ಲಿಲ್ಲ, ಕರೆಕ್ಟ್. ನಮ್ಮ ಶರೀರದಲ್ಲಿ ಹತ್ತಕ್ಕೇನಿಲ್ಲ. ಪವಿತ್ರ ಆತ್ಮ ಮೆಟ್ಲು ತೆಗೆದುಬಿಟ್ಟಿದ್ದಾರೆ. ಮೆಟ್ಲಿಲ್ದಿರೋ ಬರಬೇಕು ಅಲ್ವಾ? ಅಲ್ಲಿಗೆ ನಮ್ಮ ಶರೀರದಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ದುರಾತ್ಮ ಅನ್ನೋದು ಯಾವುದು ಅಂತ ಹೇಳಿದ್ರೆ ಸೈತಾನ ಆ ಹೆಸರನ್ನಿಟ್ಟು ನಿನ್ನೊಳಗೆ ಪ್ರವೇಶ ಮಾಡ್ತಾನೆ. ಅದಕ್ಕೆ ನೀನು ದಾರಿ ಕೊಡಬಾರ್ದು. ಜ್ಞಾನೇಂದ್ರಿಯಗಳನ್ನು ದೇವರಿಗಾಗಿ ಸಾಧನೆ ಮಾಡಿ ಶಿಕ್ಷಣ ಪಡೆಕೊಂಡು ನೀನು ಅದನ್ನು ಗಟ್ಟಿ ಆಹಾರ ತಿನ್ನುವ ಒಬ್ಬ ಬೋಧಕನ ಸ್ಥಾನಕ್ಕೆ ನೀನು ಬರಬೇಕು. ಆಗ ನಿನ್ನಲ್ಲಿ ಭಯ ಭಕ್ತಿ ಬಂದ್ಬಿಡುತ್ತೆ, ರಕ್ಷಣೆ ನಿನಗುಂಟಾಗುತ್ತೆ, ನಿನ್ನ ದೇಶದಲ್ಲಿ ದೇವರ ಮಹಿಮೆ ನೆಲೆಗೊಳ್ಳುತ್ತೆ. ಇವಾಗ ರಾಜತ್ವಗಳ ಮೇಲೆಯೂ ಅಂತ ಹೇಳಿದ್ರಲ್ಲ, ಈಗ ಪವಿತ್ರಾತ್ಮನ ದೂಷಣೆ ಅಂತ ನಾನು ಏನಕ್ಕೆ ಹೇಳಿದ್ದು ದೇವರು ಅಂತ ಹೇಳಿದ್ರೆ, ಇವತ್ತು ಹೊಸದಾಗಿ ಒಂದು ಸೇವಕರ ಉಪದೇಶಗಳು ಬಂದಿದೆ. ಅವರು ತುಂಬ ಕರುಣಾಮಯಿಗಳು, ಆ ಪಾಸ್ಟರ್ಸು. ಅವ್ರು ಹೇಳ್ತಿದ್ದಾರೆ, ಯಾಕೆ ಈ ಥರ ಇಸ್ರಾಯೇಲರು ಯುದ್ಧ ಮಾಡ್ತಿದ್ದಾರೆ, ಯಾಕೆ ಇಸ್ರಾಯೇಲರು ಅಮಾಯಕರನ್ನ ಕೊಲೆ ಮಾಡ್ತಿದ್ದಾರೆ, ಏನಂತೆ ಅಮಾಯಕರನ್ನ ಕೊಲೆ ಮಾಡ್ತಾ ಇದ್ದಾರೆ. ಮಕ್ಕಳು ಅಂತ ನೋಡ್ತಾ ಇಲ್ಲ, ಸ್ಕೂಲ್ ಮೇಲೆ ಬಾಂಬ್ ಹಾಕ್ಬಿಟ್ರು, ಅಲ್ಲಿ ಬಾಂಬ್ ಹಾಕ್ಬಿಟ್ರು, ಇಲ್ಲಿ ಬಾಂಬ್ ಹಾಕ್ಬಿಟ್ರು. ಯಾರು? ಇಸ್ರಾಯೇಲರು. ಯಾಕೆ ಈ ಥರ ಮಾಡಿದ್ರು ಅಂಥೇಳಿ ಕೆಲವರು ಪಾಸ್ಟರ್ಸ್ಗಳೇ ಮಾತನಾಡ್ತಿದ್ದಾರೆ. ಈಗ ರಾಜತ್ವಗಳ ಮೇಲೆಯೂ ಅಂತ ದೇವರು ಏನಕ್ಕೆ ಕೇಳಿದ್ರು ಯೋಚನೆ ಮಾಡಿ. ದೇವರು ರಾಜತ್ವಗಳ ಮೇಲೆ ಅಂದರೆ ತೀರ್ಮಾನ ಆಗೋಯ್ತು ಮೊದಲೇ. ಯಾವಾಗ ತೀರ್ಮಾನ ಆಯಿತು ಗೊತ್ತಾ? ಅವರು ಭೂಮಿ ಮೇಲಿದ್ದಾಗ ತನ್ನ ಶಿಷ್ಯರೊಂದಿಗೆ ಒಂದು ಮಾತನ್ನು ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ತೆಗೆದುಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ತೆಗೆದು ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಅಲ್ಲಿ 5ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ದೇವರು ಹೇಳ್ತಿದ್ದಾರೆ ಯುದ್ಧಗಳು ಆಗ್ಬೇಕಾಗಿರೋದು ಅಗತ್ಯ ಅಂತ. ಆದರೆ ನಮ್ಮ ಪಾಸ್ಟರ್ ಹೇಳ್ತಿದ್ದಾರೆ ಏನಂತ? ನಮ್ಮ ಪಾಸ್ಟರ್ ಅಂದರೆ ನನ್ನ ಪಾಸ್ಟರ್ ಅಲ್ಲ, ಈ ಭೂಮಿ ಮೇಲಿರೋ ಪಾಸ್ಟರ್. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನನಗೆ ಯಾರ ಪಾಸ್ಟರ್ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿರ. ನನ್ನ ಪಾಸ್ಟರ್ ಅಲ್ಲ, ಈ ಭೂಮಿ ಮೇಲಿರೋ ಪಾಸ್ಟರ್ಗಳು. ಯಾಕೆ ಈ ಥರ ಯುದ್ಧ ಎಲ್ಲ ಮಾಡ್ತಾರೆ ಇವರು? ಕರುಣಾಮಯಿಗಳಾಗಿರಬೇಕು, ದೇವ್ರ ಮಕ್ಕಳು ಶಾಂತ ಸ್ವರೂಪಿಗಳಾಗಿರಬೇಕು, ಯೇಸು ಕ್ರಿಸ್ತನ ಎಲ್ಲರನ್ನೂ ಪ್ರೀತಿ ಮಾಡಿದ್ರೆ. ಯೇಸು ಕ್ರಿಸ್ತನ ಹೇಳ್ತಾ ಇರೋದು ಯುದ್ಧಗಳಾಗಬೇಕು ಅಂತ. ಅವ್ರು ಹೇಳಿದ್ನ ನೀನು ಬೇಡ ಅನ್ನೋದಕ್ಕೆ ಯಾರು? ದೇವರು ಹೇಳ್ತಿದ್ದಾರೆ ಯುದ್ಧ ಆಗಬೇಕು ಅಂತ, ಅದು ಅಗತ್ಯ ಅಂತ ಹೇಳ್ತಾರೆ. ಅದಾದ್ರೇನೆ ಅಂತ್ಯಕಾಲಕ್ಕೆ ಬರೋದು ಸೂಚನೆ. ಆದರೆ ಇವತ್ತೇನು ಮಾಡ್ತಿದ್ದಾರೆ ನಮ್ಮವರು? ಯುದ್ಧಗಳಾಗ್ಬಾರ್ದು, ನಾವು ತುಂಬ ಕರುಣಾಮಯಿಗಳಾಗಿರ್ಬೇಕಂತ. ಹೆಂಗೆ ಕರುಣಾಮಯಿಗಳಾಗಿ ದಯಾಕರಣ ಇರಬೇಕು ಅಂತ ಪೋಸ್ಗಳು ಬೇರೆ, ಪಾಸ್ಟರ್ಸ್ಗಳು. ಪವಿತ್ರಾತ್ಮನ ದೂಷಣೆ ಇದು. ಇದೇನಾಗುತ್ತೆ? ಇದು ಪವಿತ್ರಾತ್ಮನ ದೂಷಣೆ. ಮನುಷ್ಯ ಕುಮಾರನ ನೀನು ಬೇಕಾದ್ರೆ ಮಾತನಾಡ್ಬಿಡು, ಕ್ಷಮಿಸ್ಬಿಡ್ತಾರೆ ಮನುಷ್ಯ ಕುಮಾರ ಭೂಮಿ ಮೇಲಿದ್ದಾಗ ಯೇಸು ಕ್ರಿಸ್ತನು. ಆದರೆ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದ್ರೆ ಕ್ಷಮೆ ಇಲ್ಲ. ಅದಕ್ಕೇ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡಬೇಕಾಗಿದೆ. ಅದಕ್ಕೆ ವಾಗ್ದಾನ ಬಂದಿದೆ ಏನು ಗೊತ್ತಾ? ಭಯ ಭಕ್ತಿಯಿಂದ ಇರ್ರಪ್ಪ, ನೀವು ನಿಮ್ಗೇನು ಸಿಗ್ತೈತೆ? ರಕ್ಷಣೆ. ಏನಂತ ಹೇಳಿದ್ರು ದೇವರು? ಭಯ ಭಕ್ತಿಯುಳ್ಳ ಜನರಿಗೆ ರಕ್ಷಣೆಯು ಹತ್ತಿರವಿರುವುದು ಸತ್ಯ, ಸುಳ್ಳಲ್ಲ. ಆದರೆ ಮಹಿಮೆ ನಿನ್ನ ದೇಶದಲ್ಲಿ ನೆಲೆಗೊಳ್ಳಬೇಕು ಅಂದರೆ ನಿನಗೆ ಇದಿರಬೇಕು. ನಿನಗೆ ಭಯ ಭಕ್ತಿ ಇಲ್ಲ ಅಂದರೆ ನಿನ್ನ ದೇಶದಲ್ಲಿ ಏನಿಲ್ಲ? ರಕ್ಷಣೆ ಇಲ್ಲ. ಅಳಿದು ಹೋಗುವ ಆತ್ಮಗಳಿಗೆ ಇಸ್ರಾಯೇಲರ ಬಾಯಲ್ಲಿ ಬರಬೇಕು. ಒಂದೇ ಒಂದು ಮಾತನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಇಸ್ರಾಯೇಲರ ಬಾಯಿಲ ಮಾತು ಬಂದರೆ ಸಂತೋಷ ಪಡ್ತಾರೆ ದೇವರು. ರೋಮಾಪುರದವರಿಗೆ 10ನೇ ಅಧ್ಯಾಯ 8ನೇ ವಾಕ್ಯದ ಓದ್ತೀನಿ ಕೇಳಿ. ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು
ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಇವತ್ತು ಇಸ್ರಾಯೇಲರು ಇದನ್ನು ನಂಬ್ತಾ ಇಲ್ಲ. ಯಾವುದನ್ನು ನಂಬ್ತಾ ಇಲ್ಲ? ಇದನ್ನೇ ನಂಬ್ತಾ ಇಲ್ಲ. ಇವರು ಇದನ್ನು ನಂಬಿದ್ರೆ ಸಾಕು, ಅವ್ರ ಬಾಯಿಂದ ಅರಿಕೆ ಮಾಡಿದರೆ ಸಾಕು. ಹೇಳಲ್ಪಡ್ತಾ ಇದೆ 10ನೇ ವಾಕ್ಯದಿಂದ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂದು. ಎಷ್ಟು ಅದ್ಭುತವಾದ ಮಾತು. ಅವ್ರ ನಾಮನ ಹೇಳಿದ್ರೆ ಸಾಕು, ರಕ್ಷಣೆ. ಆದರೆ ಇಸ್ರಾಯೇಲರು ಹೇಳ್ತಾ ಇಲ್ಲ. ಮೆಸ್ಸಿಯನಿಗಾಗಿ ನಾವು ಗೋಡೆ ಗುದ್ಕೊಳ್ತಾ ಇದ್ದಾರೆ. ಮೆಸ್ಸಿ ಅಂದರೆ ರಕ್ಷಕ ಬರ್ತಾನೆ ಅಂತೇಳಿ ಇಸ್ರಾಯೇಲರನ್ನು ಗುದ್ಕೊಳ್ತಾರೆ. ಆದರೆ ಆ ರಕ್ಷಣೆಗೋಸ್ಕರ ನಾವೆಲ್ಲ ಪ್ರಾರ್ಥಿಸುವರಾಗಿರಬೇಕು. ಇಸ್ರಾಯೇಲರ ಶುಭಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿರಬೇಕು. ಸೊ ಈಗ ನಮಗೆ ದೇವರು ಹೇಳುವಂಥದ್ದು, ಭಯಭಕ್ತಿ ಇದ್ದರೆ ಈ ಭೂಮಿ ಮೇಲೆ ಜ್ಞಾನೇಂದ್ರಿಯಗಳು ಅವೆಲ್ಲವನ್ನ ನುಂಗಲಿ ಅಂತ ಶತ್ರು ಹೋರಾಡ್ತಾ ಇದ್ದಾನೆ. ನಿಮ್ಮ ಜ್ಞಾನೇಂದ್ರಿಯಗಳನ್ನ ಕಾಪಾಡ್ಕೊಳ್ಳಿ. ದೆವ್ವಗಳ ಕುರಿತು ನಿಮಗೆ ತೀವ್ರವಾಗಿ ಹೇಳಿದ್ದಾರೆ, ದುರಾತ್ಮನ ಕುರಿತು ದೇವರು ವಿವರವಾಗಿ ಹೇಳಿದ್ದಾರೆ. ನೀವು ಹಾಲು ಕುಡಿಯೋರಾಗಿರದೆ ಗಟ್ಟಿ ಆಹಾರ ತಿನ್ನುವರಾಗಿರಬೇಕು. ಆ ಗಟ್ಟಿ ಆಹಾರ ನಿಮ್ಮ ಶಿಕ್ಷಣದಲ್ಲಿ ನಿಮ್ಮನ್ನು ನಡೆಸ್ಕೊಂಡು ಹೋಗುತ್ತೆ. ಆಗ ರಾಜತ್ವಗಳ ಮೇಲೆಯೋ ಅಧಿಕಾರಿಗಳ ಮೇಲೆಯೋ ಆಕಾಶ ಮಂಡಲದ ದುರಾತ್ಮಗಳ ಸೇನೆ ಮೇಲೆ ನಾವು ಹೋರಾಡೋದಕ್ಕೆ ಶಕ್ತಿನ ಪಡೆದುಕೊಳ್ತೀವಿ. ಹೇಗೆ? ಭಯಭಕ್ತಿ ಇದ್ದರೆ ಸಾಕು. ನಾವೆಲ್ಲರೂ ಕೂಡ ಆ ಗುರುತನ್ನು ಅಂತ್ಯಕಾಲಕ್ಕೆ ಬರೋಕ್ಕೆ ಇನ್ನೂ ಹೆಚ್ಚಿನ ದಿವಸಗಳಿದೆ. ಅದಕ್ಕೆ ಮುಂದಾಗಿ ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ಎಲ್ಲರೂ ಮೊಣಕಾಲಾಕಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಮೊಣಕಾಲಾಕಿ. ದೇವರು ಕೊಟ್ಟಂಥ ಅದ್ಭುತವಾದ ದಿವಸ, ಅದ್ಭುತವಾದ ಮಾತು. 1 ತಿಮೋಥೆಯು 4:1 ಹೇಳಿದ ಪ್ರಕಾರ, ವಂಚಿಸುವ ಆತ್ಮಗಳು ದೆವ್ವಗಳ ಬೋಧನೆಗೆ ಇವತ್ತು ಅನೇಕರು ಬಿದ್ದು ಹೋಗೋರಾಗಿದ್ದಾರೆ. ಅಂತ್ಯಕಾಲದ ಗುರುತು ಆಗಲೇಬೇಕು. ಅದು ನಾವೆಲ್ಲರೂ ಕಂಡುಕೊಳ್ಳುವಂಥ ಯುದ್ಧಗಳು ಆಗಲೇಬೇಕು. ನಮ್ಮನ್ನು ದ್ವೇಷಿಸುವವರು ಬಂದೇ ಬರ್ತಾರೆ. ಇವೆಲ್ಲವೂ ನೆರವೇರಬೇಕು. ಆಗಲೇ ಯೇಸು ಕ್ರಿಸ್ತನ ಬರೋಣ ಅತಿ ಶೀಘ್ರದಲ್ಲಿದೆ ಎಂದು ನಾವು ತಿಳಿದುಕೊಳ್ತೇವೆ. ಇಸ್ರಾಯೇಲರ ಬಾಯಲ್ಲಿ ಅರಿಕೆ ಬರಬೇಕು. ಅಲ್ಲಿಯವರೆಗೂ ಯುದ್ಧಗಳು, ದೇವರು ಹೇಳಿದ ಮಾತುಗಳು ನೆರವೇರ್ತವೆ. ನಾವೆಲ್ಲ ನಮ್ಮ ಜ್ಞಾನೇಂದ್ರಿಯಗಳಿಂದ ದೇವರನ್ನು ಮಹಿಮೆಪಡಿಸುತ್ತಾ, ಪವಿತ್ರಾತ್ಮನ ಬಲದಲ್ಲಿ ಬದುಕುತ್ತಾ, ಕರ್ತನ ನಾಮವಾದ ಎಲ್ಲ ನಾಮಕ್ಕೂ ಮೇಲಾದ ನಾಮ ಯೇಸು ಎಂಬ ನಾಮನ ಮಹಿಮೆಪಡಿಸುತ್ತಾ, ಆತನ ಮಹಿಮೆ ನಮ್ಮಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡುವರಾಗಿ ಬೇಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಯಾರ್ಯಾರಿದ್ದಾರೋ ಕರ್ತನೆ, ಅವರ ಮೇಲೆ ನೀನು ವಿಶೇಷವಾದ ಕರುಣೆಯಲ್ಲಿ ರಾಜ. ನೀನು ಈ ದಿವಸದಲ್ಲಿ ಪುನರುತ್ಥಾನ ಹೊಂದಿದ ದಿವಸವಾಗಿ ಹೇಳಲ್ಪಟ್ಟಿದ್ದ ಕರ್ತನೆ, ನಿನ್ನನ್ನು ಮರಣವು ಹಿಡಿಯುವುದಕ್ಕೆ ಸಾಧ್ಯವಾಗಲಿಲ್ಲ ರಾಜ. ಇವತ್ತಿನ ದಿವಸದಲ್ಲಿ, ಈ ಪುನರುತ್ಥಾನ ಹೊಂದಿದ ದಿವಸದಲ್ಲಿ ನಾವು ಅದನ್ನು ನೆನೆಸಿಕೊಂಡವರಾಗಿ ನಿನ್ನ ಬಳಿ ನಾವು ಸ್ತೋತ್ರ ಮಾಡ್ತಿದ್ದೇವೆ ಕರ್ತನೆ. ನಿನ್ನ ವಿಶೇಷವಾದ ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ ರಾಜ. ಬಂದಿರುವಂಥ ಪ್ರತಿಯೊಬ್ಬರನ್ನ ಕರ್ತನೆ, ಈ ಪುನರುತ್ಥಾನ ಹೊಂದಿದ ದಿವಸದಲ್ಲಿ ಕರ್ತನೆ, ಭಯಭಕ್ತಿ ಉಳ್ಳ ಜನರ ಮೇಲೆ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದನ್ನು ವಾಗ್ದಾನ ಮಾಡಿದೆ ಕರ್ತನೆ. ಕರ್ತನೆ, ಅದನ್ನು ನಾವು ಸರಿಪಡಿಸಿಕೊಳ್ಳುವಂತೆ ಕೃಪೆ ಮಾಡಿಕೊಳ್ಳು. ಈ ದಿವಸ, ಈ ಪುನರುತ್ಥಾನ ಹೊಂದಿದ ದಿವಸದಲ್ಲಿ 2000 ವರ್ಷಗಳ ಹಿಂದೆ ಕೊಲ್ಗದಾ ಗುಡ್ಡದಲ್ಲಿ ಸಿದ್ಧಪಡಿಸಿದಂತಹ ಕ್ರೂಸೆ, ಕಠೋರ ಪಾಪಿಗಳಿಗಾಗಿ, ದುಷ್ಕರ್ಮಿಗಳಿಗಾಗಿ ಸಿದ್ಧಪಡಿಸಲ್ಪಟ್ಟಂತಹ ಕ್ರೂಸೆ, ಲೋಕದ ಸಕಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಆ ಕ್ರೂಸೆಯ ಮೇಲೆ ಸಾಯಲಿಕ್ಕಿರುವಂತಹ ಲೋಕ ರಕ್ಷಣೆಗೋಸ್ಕರ ಸಿದ್ಧ ಮಾಡಲ್ಪಟ್ಟಂತಹ ಕ್ರೂಸೆ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು. ಆತನ ಹೊತ್ತ ಹೊರೆಯು ನಮ್ಮ ಸಂಕಟವೇ. ನಮ್ಮ ದ್ರೋಹಗಳ ದೆಸೆಯಿಂದ ಗಾಯಗಳಾದವು. ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು. ನಮಗೆ ಸುಖ ಶಾಂತಿಯನ್ನು ಉಂಟು ಮಾಡುವುದಕ್ಕೆ ದಂಡನೆಯನ್ನು ತಾನೇ ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ಗುಣಮುಖವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಹೋಗುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ನಡೆಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕುತ್ತಿದ್ದನು. ಆತನ ಶಿಲುಬೆ ಮೇಲೆ ನಮಗಾಗಿ ಸತ್ತನು. ಆದರೆ ಹಲ್ಲೆಲೂಯಾ,
ಹಲ್ಲೆಲೂಯಾ. ಆತನ ಮೂರನೇ ದಿನ ಎದ್ದನು. ಸಮಾಧಿ ಆತನನ್ನು ಹಿಡಿಯಲಿಲ್ಲ, ಕ್ರೂಸ ಆತನನ್ನು ಬಂಧಿಸಲಿಲ್ಲ, ಮರಣವು ಆತನನ್ನು ಕೊಲ್ಲಲು ಆಗಲೇ ಇಲ್ಲ, ನರಕವು ಆತನನ್ನು ಇಟ್ಟುಕೊಳ್ಳಲು ಆಗಲಿಲ್ಲ. ವಾಗ್ದಾನ ಮಾಡಿದಂತೆ ಆತನು ನರಕವನ್ನು ಜಯಿಸಿ ಮೇಲಕ್ಕೆ ಎದ್ದನು. ಆತನು ನೀರಿನ ಮೇಲೆ ನಡೆದವನು, ಸಮುದ್ರವನ್ನು ಆತನನ್ನು ಮುಳುಗಿಸಲಿಲ್ಲ. ಕುರುಡರಿಗೆ ಕಣ್ಣು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದನು, ಸತ್ತವರನ್ನು ಎಬ್ಬಿಸಿದನು, ದೀನ ದಲಿತರ ಕಣ್ಣೀರನ್ನು ಒರೆಸಿದನು. ನಾನೇ ಬೆಳಕು, ನಾನೇ ಮಾರ್ಗವು, ನಾನೇ ಸತ್ಯವು ಎಂಬುದಾಗಿ ಹೇಳಿದನು. ಆತನು ನಿನಗೂ ನನಗೂ ಜೀವ ಕೊಡಲು ಶಕ್ತನು. ನನ್ನನ್ನು ನಿನ್ನ ಪಾಪಗಳ ಬಂಧನದಿಂದ ಬಿಡಿಸಲು ಇಂದಿಗೂ ಶಕ್ತನು. ಆತನೇ ಯೇಸು, ಆತನೇ ಯೇಸು, ಆತನ ಹೆಸರೇ ಯೇಸು ಕ್ರಿಸ್ತನು. ಹೌದು ರಾಜ್ಯ ಒಪ್ಪಿಸಿಕೊಡುತ್ತಿದ್ದೇವೆ ಕರ್ತನೆ. ಭಯ ಭಕ್ತಿಯುಳ್ಳ ಜನರಿಗೆ ನಿನ್ನ ರಕ್ಷಣೆಯು ಹತ್ತಿರವಿರುವುದು ಸತ್ಯವೆಂದು ನಾವು ಕಂಡುಕೊಂಡೇವಪ್ಪ. ನಮ್ಮ ಕರ್ತನೆ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು ವಾಕ್ಯದಂತೆ ನಮ್ಮನ್ನು ಬಲಪಡಿಸು, ವಾಗ್ದಾನದಂತೆ ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿ. ಯಾರ್ಯಾರು ವಾಕ್ಯಕ್ಕೆ ಒಪ್ಪಿಸಿಕೊಳ್ಳುತ್ತಿದ್ದಾರೋ ಆ ವಾಕ್ಯದಲ್ಲಿ ಅವರು ನೆಲೆಗೊಳ್ಳುವಂತೆ ಕೃಪೆ ಮಾಡಿ. ಬಲಹೀನತೆ ಎಲ್ಲ ತೆಗೆದಾಕು, ಸ್ವಸ್ಥತೆ ಕೊಡು, ಪುನರುತ್ಥಾನ ಉಂಟಾಗಲಿ ಕರ್ತನೆ. ಸತ್ತಂತ ಬದುಕಿನಲ್ಲಿ ಜೀವವುಳ್ಳದಾಗಿ ಅವರನ್ನು ಮಾರ್ಪಡಿಸು. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರಲ್ಲೂ ಒಂದು ಹೊಸ ಬಲ, ಹೊಸ ಚೈತನ್ಯ ಉಂಟಾಗಲಿ. ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಓದುತ್ತೇನೆ. ನನ್ನ ಜೋಳ ತಂದೆಯೇ, ಆಮೆನ್. ಹಲ್ಲೆಲೂಯಾ.